ವಚನದಲ್ಲಿ ನಾಮಾಮೃತ ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ಮನದಲ್ಲಿ ನಿಮ್ಮ ನೆನಹು ತುಂಬಿ ಮನದಲ್ಲಿ ನಿಮ್ಮ ನೆನಹು ತುಂಬಿ ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ಕೂಡಲ ಸಂಗಮ ದೇವ ನಿಮ್ಮ ಆ ಕೂಡಲ ಸಂಗಮ ದೇವ ನಿಮ್ಮ ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದೊಳಗಾನು ತುಂಬಿ ಚರಣ ಕಮಲದೊಳಗಾನು ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ವಚನದಲ್ಲಿ ವಚನದಲ್ಲಿ ನಾಮಾಮೃತ ತುಂಬಿ किल काय काय कोणीतरी सांगागे माझा कृष्ण देखील काय काय कोणीतरी सांगागे हाती घेऊन या फूल अंगण रांगत आले मोल हाती घेऊन
शोभे पिंपळ पान मेघवर्ण ऐसे जाना त्याला म्हणती श्री भगवान त्याला म्हणती श्री भगवान योगी ज्ञान विश्रांती माझा कृष्ण देखील काय काय कोणीतरी सांगा गे माझा कृष्ण देखील काय काय कोणीतरी सांगा गे संगे घेऊनी गोपाळ भाळ केळे आळू माळ संगे घेऊनी गोपाळ भाळ केळे आळू माळ पायी फुल्ला रे जाळाळ पायी फुल्ला रे जाळाळ गाळा माळ वैजयंती माझा कृष्ण देखील काय काय कोणीतरी सांगा गे माझा कृष्ण देखील काय काय कोणीतरी सांगा गे एका जनार्दनी माया घरोघरा प्रति जाय एका जनार्दनी माया घरोघरा प्रति जाय कृष्ण जाण वेदे काय कृष्ण जाण वेदे काय कोणी सांगा गे माझा कृष्ण देखील काय काय कोणीतरी सांगा गे माझा कृष्ण देखील काय काय कोणीतरी सांगा गे कोणीतरी सांगा ಒಂದು ಕಾಣಿಕೆಯನ್ನು ಸಲ್ಲಿಸ್ತಾ ಇದ್ದೀವಿ. ಸುಪ್ರಿಯ ಪಿಸಿ ಹಾಗೂ ಸುಪ್ರೀಂ ಪ್ರಸಾದ್ ಪಿಸಿ ಅವರು ವೇದಿಕೆಗೆ ಆಗಮಿಸಿ ಆ ಒಂದು ಕಾಣಿಕೆಯನ್ನು ಸ್ವೀಕಾರ ಮಾಡಬೇಕಂತ ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಈ ಒಂದು ಕಾಣಿಕೆಯನ್ನು ನಮ್ಮ ಸಂಸ್ಥೆಯ ಗಣಿತ ಶಿಕ್ಷಕರಾಗಿರುವಂತಹ ಹನುಮೇಶ್ ಜಾಣ ಸರ್ ಅವರು ಈ ಒಂದು ಕಾಣಿಕೆಯನ್ನು ವಿತರಣೆ ಮಾಡಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಪ್ರೌಢಶಾಲೆ ಶ್ರೀ ವಿಠ್ಠಲ ಮಾದರಿ ನಗರ ಕೊಪ್ಪಳ 2024-25ನೇ ಸಾಲಿನ 24ನೇ ಶಾಲಾ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಸರ್ವರಿಗೂ ಆತ್ಮೀಯ ಸ್ವಾಗತ ಸುಸ್ವಾಗತ. 2024-25ನೇ ಸಾಲಿನ 24ನೇ ಶಾಲಾ ವಾರ್ಷಿಕೋತ್ಸವದ ಸಮಾರಂಭದ ಸಾಯಂಕಾಲ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಶ್ರೀಮತಿ ಶಾರದಾಬಾಯಿ ಪುಲಸ್ಕರ್ ಸಂಸ್ಥಾಪಕ ಅಧ್ಯಕ್ಷರು ನಿವೇದಿತ ವಿದ್ಯಾಸಂಸ್ಥೆ ಕೊಪ್ಪಳ ಇವರು ವಹಿಸಿಕೊಳ್ಳಲಿದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರ ಸ್ಥಾನವನ್ನು
ಶ್ರೀ ವಿನೋದ್ ಹೂಲಿ ಪ್ರಾಚಾರ್ಯರು ರಾಜೀವ್ ಗಾಂಧಿ ಶಿಕ್ಷಣ ಮಹಾವಿದ್ಯಾಲಯ ಕೊಪ್ಪಳ ಇವರು ವಹಿಸಿಕೊಳ್ಳಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳ ಸ್ಥಾನವನ್ನು ಶ್ರೀ ಅಮ್ಜದ್ ಪಟೇಲ್ ಅಧ್ಯಕ್ಷರು ನಗರಸಭೆ ಕೊಪ್ಪಳ ಇವರು ವಹಿಸಿಕೊಳ್ಳಿದ್ದಾರೆ. ಹಾಗೆ ಇನ್ನೋರ್ವ ಮುಖ್ಯ ಅತಿಥಿಗಳ ಸ್ಥಾನವನ್ನು ಡಾಕ್ಟರ್ ಯಲ್ಲಪ್ಪ ಶಿಲ್ಪಿ ರಥಶಿಲ್ಪಿ ಕರುನಾಡ ಪದ್ಮಶ್ರೀ ಪುರಸ್ಕೃತರು ಇವರು ವಹಿಸಿಕೊಳ್ಳಿದ್ದಾರೆ. ಅದೇ ರೀತಿಯಾಗಿ ಶ್ರೀಮತಿ ಜಯಶ್ರೀ ಗೋಟೂರ್ MBBS DAMS ಕಣ್ಣಿನ ತಜ್ಞರು ಮತ್ತು ಸಹ ಪ್ರಾಧ್ಯಾಪಕರು ಕಿಮ್ಸ್ ಕೊಪ್ಪಳ್ ಇವರು ವಹಿಸಿಕೊಳ್ಳಿದ್ದಾರೆ. ಹಾಗೆ ಇನ್ನೋರ್ವ ಮುಖ್ಯ ಅತಿಥಿಗಳ ಸ್ಥಾನವನ್ನು ಶ್ರೀ ನಿತೇಶ್ ವಿ ಪುಲಸ್ಕರ್ ಪ್ರಧಾನ ಕಾರ್ಯದರ್ಶಿಗಳು ನಿವೇದಿತಾ ವಿದ್ಯಾಸಂಸ್ಥೆ ರಿ ಕೊಪ್ಪಳ್, ಪ್ರಧಾನ ಕಾರ್ಯದರ್ಶಿಗಳು ಕೊಪ್ಪಳ ತಾಲೂಕು ಖಾಸಗಿ ಶಾಲಾ ಒಕ್ಕೂಟ ಕೊಪ್ಪಳ್ ಇವರು ವಹಿಸಿಕೊಳ್ಳಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ವೇದಿಕೆಯ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಎಲ್ಲರೂ ಶಾಂತಚಿತ್ತರಾಗಿ ಕುಳಿತುಕೊಂಡು ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಬೇಕಂತಂದು ಸಾರ್ವಜನಿಕರಲ್ಲಿ ಸವಿನಯದ ಪ್ರಾರ್ಥನೆ. ಸಿದ್ದೇಶ್ವರ ಮಹಾಸ್ವಾಮಿಗಳನ್ನು ಎನ್ನ ಹೃದಯ ಮಂದಿರದಲ್ಲಿ ಆರಾಧಿಸುತ್ತಾ ಹೀಗೆ ವೇದಿಕೆಗೆ ಅತಿಥಿ ಗಣ್ಯರನ್ನು ಸ್ವಾಗತಿಸಿಕೊಳ್ಳೋಣ. ಈ ಒಂದು ವೇದಿಕೆ ಸಾಯಂಕಾಲದ ಕಾರ್ಯಕ್ರಮಕ್ಕೆ ವೇದಿಕೆಗೆ ಅತಿಥಿ ಗಣ್ಯರನ್ನು ಜೋರಾದ ಚಪ್ಪಾಳೆಗಳ ಮೂಲಕ ಅವರನ್ನು ವೇದಿಕೆಗೆ ಸ್ವಾಗತಿಸಿಕೊಳ್ಳೋಣ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ಶ್ರೀಮತಿ ಶಾರದಾಬಾಯಿ ವಿ ಪುಲಸ್ಕರ್ ಅಧ್ಯಕ್ಷರು ನಿವೇದಿತ ವಿದ್ಯಾಸಂಸ್ಥೆ ರಿ ಕೊಪ್ಪಳ ಇವರು ವೇದಿಕೆಗೆ ಆಗಮಿಸಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರ ಸ್ಥಾನವನ್ನು ಅಲಂಕರಿಸಿದಂತಹ ಶ್ರೀ ವಿನೋದ್ ಹೂಲಿ ಪ್ರಾಚಾರ್ಯರು ರಾಜೀವ್ ಗಾಂಧಿ ಶಿಕ್ಷಣ ಮಹಾವಿದ್ಯಾಲಯ ಕೊಪ್ಪಳ ಇವರು ವೇದಿಕೆಯನ್ನು ಅಲಂಕರಿಸಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಮುಖ್ಯ ಅತಿಥಿಗಳ ಸ್ಥಾನವನ್ನು ಶ್ರೀ ಅಮ್ಜದ್ ಪಟೇಲ್ ಅಧ್ಯಕ್ಷರು ನಗರಸಭೆ ಕೊಪ್ಪಳ ಇವರು ವೇದಿಕೆಗೆ ಅಲಂಕರಿಸಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಡಾಕ್ಟರ್ ಯಲ್ಲಪ್ಪ ಶಿಲ್ಪಿ ರಥಶಿಲ್ಪಿ ಕರುನಾಡ ಪದ್ಮಶ್ರೀ ಪುರಸ್ಕೃತರು ಇವರು ಕೂಡ ವೇದಿಕೆಗೆ ಆಗಮಿಸಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ಮುಖ್ಯ ಅತಿಥಿಗಳ ಸ್ಥಾನವನ್ನು ಅಲಂಕರಿಸಿದಂತಹ ಶ್ರೀಮತಿ ಜಯಶ್ರೀ ಗೋಟೂರ್ MBBS DAMS ಕಣ್ಣಿನ ತಜ್ಞರು ಮತ್ತು ಸಹ ಪ್ರಾಧ್ಯಾಪಕರು ಕಿಮ್ಸ್ ಕೊಪ್ಪಳ್ ಇವರು ವೇದಿಕೆಗೆ ಆಗಮಿಸಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಶ್ರೀ ನಿತೇಶ್ ವಿ ಪುಲಸ್ಕರ್ ಪ್ರಧಾನ ಕಾರ್ಯದರ್ಶಿಗಳು ನಿವೇದಿತಾ ವಿದ್ಯಾಸಂಸ್ಥೆ ರಿ ಕೊಪ್ಪಳ್, ಪ್ರಧಾನ ಕಾರ್ಯದರ್ಶಿಗಳು ಕೊಪ್ಪಳ ತಾಲೂಕು ಖಾಸಗಿ ಶಾಲಾ ಒಕ್ಕೂಟ ಕೊಪ್ಪಳ್ ಇವರು ವೇದಿಕೆಗೆ ಆಗಮಿಸಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಸರ್ವ ಅತಿಥಿ ಗಣ್ಯರನ್ನು ಎಲ್ಲರೂ ಜೋರಾದ ಚಪ್ಪಾಳೆಗಳ ಮೂಲಕ ವೇದಿಕೆಗೆ ಸ್ವಾಗತಿಸಿಕೊಳ್ಳಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ದೇವರುಗಳು ಈ ಜೀವಂತ ದೇವರುಗಳ ನಾಮಸ್ಮರಣೆ ಮಾಡುತ್ತಾ ಈ ಸುಂದರ ಸಮಾರಂಭದ ವೇದಿಕೆಯ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಈ ಸುಂದರ ಸಮಾರಂಭದ 24ನೇ ಶಾಲಾ ವಾರ್ಷಿಕೋತ್ಸವದ ಸಾಯಂಕಾಲ ಕಾರ್ಯಕ್ರಮದ ಒಂದು ಅಧ್ಯಕ್ಷ ಸ್ಥಾನವನ್ನು ಶ್ರೀಮತಿ ಶಾರದಾಬಾಯಿ ವಿ ಪುಲಸ್ಕರ್ ಅಧ್ಯಕ್ಷರು ನಿವೇದಿತ ವಿದ್ಯಾಸಂಸ್ಥೆ ರಿ ಕೊಪ್ಪಳ್ ಇವರು ವಹಿಸಿಕೊಳ್ಬೇಕಂತ ಅವರಲ್ಲಿ ಸವಿನಯದ ಪ್ರಾರ್ಥನೆ. ರಾಜೀವ್ ಗಾಂಧಿ ಶಿಕ್ಷಣ ಮಹಾವಿದ್ಯಾಲಯ ಕೊಪ್ಪಳ ಇವರು ಉದ್ಘಾಟಕರ ಸ್ಥಾನವನ್ನು ಅಲಂಕರಿಸಿಕೊಳ್ಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಹಾಗೆ ಡಾಕ್ಟರ್ ಯಲ್ಲಪ್ಪ ಶಿಲ್ಪಿ ರಥಶಿಲ್ಪಿ ಕರುನಾಡ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ಇವರು ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳ ಸ್ಥಾನಜ್ಞರು ಸಹ ಪ್ರಾಧ್ಯಾಪಕರು ಕಿಮ್ಸ್ ಕೊಪ್ಪಳ ಇವರು ಕೂಡ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳ ಸ್ಥಾನವನ್ನು ಅಲಂಕರಿಸಿಕೊಳ್ಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ. ಹಾಗೆ ಶ್ರೀ ನಿತೇಶ್ ವಿ ಪುಲಸ್ಕರ್ ಪ್ರಧಾನ ಕಾರ್ಯದರ್ಶಿಗಳು ನಿವೇದಿತ ವಿದ್ಯಾಸಂಸ್ಥೆ ಕೊಪ್ಪಳ, ಪ್ರಧಾನ ಕಾರ್ಯದರ್ಶಿಗಳು ಕೊಪ್ಪಳ ತಾಲೂಕು ಖಾಸಗಿ ಶಾಲಾ ವಲಯಗಳ ಒಕ್ಕೂಟ ತಂದು ವಿನಂತಿಸಿಕೊಳ್ತಾ ಇದ್ದೀನಿ. ಬೇಕಲ್ಲವೇ ಪ್ರತಿ ಕಾರ್ಯಕ್ರಮಕ್ಕೊಂದು ಮುನ್ನುಡಿ, ಕಾಯುವ ದೈವದಲ್ಲಿ ನಮಗದುವೆ ವಾಸ್ತವದ ಕನ್ನಡಿ, ಬರೆದು ಬಿಡೋಣ ಶುಭಾರಂಭದ ಶುಭ ನುಡಿ. ಈಗ ಪ್ರಾರ್ಥನಾ ಗೀತೆಯ ಮೂಲಕ ಶುಭ ಹಾರೈಸಲು ಬರುತ್ತಿದ್ದಾರೆ ನಮ್ಮ ವಿದ್ಯಾಸಂಸ್ಥೆಯ ಕುಸುಮಗಳಾದಂತಹ ಸಾನಿಯಾ ಹಾಗೂ ಸಂಗಡಿಗರು. ವೇದಿಕೆಗೆ ಆಗಮಿಸಿ ಪ್ರಾರ್ಥನಾ ಗೀತೆಯನ್ನು ಗೈಯುವುದರ ಮೂಲಕ ಈ ಕಾರ್ಯಕ್ರಮವನ್ನು ಶುಭಾರಂಭದ ಮೂಲಕ ಪ್ರಾರಂಭಿಸಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. सरस्वती शारदे मा सरस्वती शारदे पूर्णैष अज्ञान उददिसे पूर्णैष अज्ञान उददिसे वीणा पाणी तारदे तारदे
जिन चरणों को सेवते सूर्य ब्रह्म शिव विष्णु गजानन जिन चरणों को सेवते हम शिष्य हैं अज्ञानी माता इन चरणों का प्यार दे वीणा पाणी तार दे तार दे तार दे माँ सरस्वती शारदे माँ सरस्वती शारदे मूर्ख हम नहीं जाने जननी पूजन वंदन ध्यान को मूर्ख हम नहीं जाने जननी पूजन वंदन ध्यान को आदि शक्ति कर क्षमा हमें आदि शक्ति कर क्षमा हमें पूजगे उद्गार दे वीणा पाणी तार दे तार दे तार दे माँ सरस्वती शारदे माँ सरस्वती शारदे शारदे माँ शारदे शारदे माँ शारदे श्वेत कमल तेरा आसन है श्वेत हंस तेरा वाहन है श्वेत कमल तेरा आसन है श्वेत हंस तेरा वाहन है हम पर सिद्ध दृष्टि कर जननी बोध चीर्ति तार दे वीणा पाणी तार दे तार दे तार दे माँ सरस्वती शारदे माँ सरस्वती शारदे शारदे माँ शारदे शारदे माँ शारदे पूर्णैष ज्ञान उददिसे पूर्णैष ज्ञान उददिसे वीणा पाणी तार दे तार दे तार दे माँ सरस्वती शारदे माँ सरस्वती शारदे 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 ಧನ್ಯವಾದಗಳು ಇಸಿದಾಗ ಮಾತ್ರ ಪ್ರತಿಯೊಂದು ಯಶಸ್ವಿ ಕಾರ್ಯಗಳಿಗೆ ದೇವರ ನಾಮಸ್ಮರಣೆ ತುಂಬ ಮುಖ್ಯ ಎಂಬಂತೆ ಈ ವಿದ್ಯಾದೇವತೆ ಆಗಿರುವಂತಹ ಶ್ರೀ ಶಾರದಾ ಮಾತೆಯನ್ನು ಸ್ಮರಿಸುವುದರ ಮೂಲಕ ನಮ್ಮ ಸಂಸ್ಥೆಯ ಪುಟಾಣಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಶುಭಾರಂಭವನ್ನು ಹಾಡಿದ್ದಾರೆ. ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಅರ್ಪಿಸುತ್ತಾ ಈಗ ಮುಂದೆ ಮಾತೃದೇವೋ ಭವ ಪಿತೃದೇವೋ ಭವ ಅತಿಥಿ ದೇವೋ ಭವ ಎಂಬ ಮಾತನ್ನು ನಾವು ತಪ್ಪದೇ ಪಾಲಿಸುತ್ತೀವಣ್ಣ ಎಂಬ ಮಾತಿನಂತೆ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸರ್ವರಿಗೂ ಸ್ವಾಗತಿಸಲು ಬರುತ್ತಿದ್ದಾರೆ ನಮ್ಮ ಸಂಸ್ಥೆಯ ಶಿಕ್ಷಕರಾಗಿರುವಂತಹ ಶ್ರೀ ಹನುಮಪ್ಪ ಜಾಣ ಅವರ ಬೋಧನಾ ವೃತ್ತಿಗೆ ಕೊಪ್ಪಳ ಕೂಡ ಕೈಬೀಸಿ ಕರೆಯಿತು. ಅಲ್ಲಿ 2008ರಿಂದ ಮನೋವಿಜ್ಞಾನ ಸೈಕಾಲಜಿ ಎಂಬ ಬೋಧನೆಯನ್ನು ಮಾಡುತ್ತಾ ತದನಂತರದಲ್ಲಿ 2013ರಲ್ಲಿ ಅವರು ಕೂಡ ಆ ಒಂದು ರಾಜೀವ್ ಗಾಂಧಿ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಪ್ರಾಚಾರ್ಯರ ಹುದ್ದೆಯನ್ನು ಅಲಂಕರಿಸಿಕೊಂಡು ಪ್ರತಿ ವರ್ಷ ನಮ್ಮ ಸಮಾಜಕ್ಕೆ ಅಂದರೆ ಭಾವಿ ಶಿಕ್ಷಕರನ್ನು ಕೂಡ ನಿರ್ಮಾಣ ಮಾಡುವಂಥ ಒಂದು ಕಾರ್ಯವನ್ನು ಕೈಗೊಂಡು ಹಾಗೆಯೇ ಬಳ್ಳಾರಿ ಕೃಷ್ಣದೇವರಾಯ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾಗಿ ಮತ್ತು ಅಕಾಡೆಮಿಕ್ ಕೌನ್ಸಿಲರ್ ಸದಸ್ಯರಾಗಿ ಕಾರ್ಯವನ್ನು ನಿರ್ವಹಿಸುತ್ತಾ ಹಾಗೆಯೇ ಈಗ ಪ್ರಸ್ತುತವಾಗಿ ಕೂಡ ಅಕಾಡೆಮಿಕ್ ಕೌನ್ಸಿಲರ್ ಅಂದರೆ ಕೊಪ್ಪಳ ವಿಶ್ವವಿದ್ಯಾಲಯ ಕೂಡ ಕಾರ್ಯವನ್ನು ಕೂಡ ನಿರ್ವಹಿಸುತ್ತಿದ್ದಾರೆ. ಅದರ ಜೊತೆಗೆ ಪ್ರಾಚಾರ್ಯರ ಹುದ್ದೆಯನ್ನು ಅಲಂಕರಿಸಿದ್ದಾರೆ. ಅವರಿಗೆ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಕೋರಲು ನಮಗೂ ಕೂಡ ವೈಯಕ್ತಿಕವಾಗಿ ಬಹಳಷ್ಟು ಸಂತೋಷ. ಇವರಿಗೆ ನಮ್ಮ ಶಾಲೆಯ ಶ್ರೀ ಮೊಹಮ್ಮದ್ ಶಫಿ ಅವರು ಹೂಗುಚ್ಛವನ್ನು ಕೊಡುವುದರ ಮೂಲಕ ಸ್ವಾಗತವನ್ನು ಕೊಡಬೇಕಂತ ಕೇಳ್ಕೊಳ್ತಿದ್ದೇನೆ.
ಸ್ವಾಗತವನ್ನು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ನಿವೇದಿತಾ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರೂ ಆಗಿರುವಂಥ ಶ್ರೀಮತಿ ಶಾರದಾ ಬಾಯಿ ವಿ ಪುರಸ್ಕರ್ ಮೇಡಮ್ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯೋಪಾಧ್ಯಾಯರ ಪರವಾಗಿ ಹಾಗೂ ಶಿಕ್ಷಕ ವೃಂದದ ಪರವಾಗಿ ಹಾಗೂ ನಮ್ಮೆಲ್ಲ ಮುದ್ದು ಮಕ್ಕಳ ಪರವಾಗಿ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಇವರ ನಾವೆಲ್ಲ ಕೇಳ್ತಾ ಇರ್ತೇವೆ, ಬಡತನ, ಹಸಿವು, ಅವಮಾನಗಳು ಯಾವ ವಿಶ್ವವಿದ್ಯಾಲಯಗಳು ಕಲಿಸಿದಂಥ ಪಾಠವನ್ನು ಅರಿತುಕೊಂಡಿರುವಂಥ ಅವರು ಸ್ವತಃ ತಮ್ಮ ಜೀವನದಲ್ಲಿ ಕಷ್ಟದ ಜೀವನಗಳನ್ನು ಬಡತನದವನ್ನು ನೆನೆಸಿಕೊಂಡು ಇಲ್ಲಿ ಕೊಪ್ಪಳದಿಂದ ಒಂದು ಭಾಗ್ಯನಗರಕ್ಕೆ ಅಂದರೆ ಸುಮಾರು 3ರಿಂದ 4 ಕಿಲೋಮೀಟರ್ಗಳ ಕಾಲ ಅವರು ನಡೆಯುತ್ತಾ ಬೋಧನೆ ವೃತ್ತಿಯನ್ನು ಕೈಗೊಂಡು ಆ ಒಂದು ಬೋಧನೆ ವೃತ್ತಿ ನಾವೆಲ್ಲ ಕೇಳ್ತಾ ಇದ್ದೀವಿ. ಭಾರತದ ನಿನ್ನೆ ತಾನೇ ಆಚರಿಸಿದಂಥ ಸಾವಿತ್ರಿಬಾಯಿ ಫುಲೆಯವರನ್ನು ಅಕ್ಷರದ ಅವ್ವ, ಮೊದಲ ಭಾರತದ ಮಹಿಳಾ ಶಿಕ್ಷಕಿ ಅಂತ ಕರಿತೀವಲ್ಲ, ಆ ರೀತಿಯಾಗಿರುವಂಥ ಕೊಪ್ಪಳದ ನಮ್ಮ ಶಿಕ್ಷಕ ಅಥವಾ ಶಿಕ್ಷಕಿಯರ ಅವ್ವ ಅಂದರೆ ಈ ಶಾರದಾಬಾಯಿ ಮೇಡಮ್ ಅವರು. ಹಾಗೆಯೇ ಯಾವುದೇ ರೀತಿಯಾಗಿರುವಂಥ ಯಾವುದಕ್ಕೂ ಕೂಡ ನಾವೆಲ್ಲ ಹೇಳೋದು ಹಾಗೆ ಗಟ್ಟಿಗಿತ್ತನ ಅಂದರೆ ತನ್ನದೇ ಆಗಿರುವಂಥ ಆತ್ಮವಿಶ್ವಾಸವಿದ್ದರೆ ಮಾತ್ರ ಎಲ್ಲವುಗಳನ್ನು ಸಾಧಿಸಬಹುದು, ಬಡ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬಹುದು ಎನ್ನುವ ಕಾರಣಕ್ಕಾಗಿ ಕೇವಲ ಶಿಕ್ಷಣವೆಂದರೆ ಜಾಣ ವಿದ್ಯಾರ್ಥಿಗಳನ್ನು ಜಾಣ ಮಾಡುವುದಲ್ಲ, ಎಲ್ಲ ವಿದ್ಯಾರ್ಥಿಗಳನ್ನು ಅಕ್ಷರನ್ನಾಗಿ ಮಾಡುವಂಥದ್ದು, ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಎಲ್ಲ ಸರ್ವತೋಮುಖ ಅಭಿವೃದ್ಧಿಯನ್ನು ಸಾಧಿಸಬೇಕಂತ ಒಂದು ನಿವೇದಿತ ಶಾಲೆಯನ್ನು ಕಟ್ಟಿದಂಥ ಇವರಿಗೆ ಇವತ್ತು 24 ವರ್ಷಗಳ ನಾವೆಲ್ಲ ಹೇಳ್ತಾ ಇರ್ತೀವಿ, ಎಳೆಗರು ಎತ್ತಾಗದೆ, ಮಿಡಿಗಾಯಿ ಹಣ್ಣಾಗದೆ, ದೊಡ್ಡ ಕಾಯಿ ಆಗದೆ, ಹಾಗೆಯೇ ಬಡತನ ಸಿರಿವಂತನಾಗಿದೆ. ಇಂದು ಕೂಡ ಅಷ್ಟೆಲ್ಲ ಸಂಸ್ಥೆಯ ಸಂಸ್ಥಾಪಕರಾಗೋದನ್ನು ಕೂಡ ಯಥಾವತ್ತಾಗಿ ಪ್ರತಿದಿನವೂ ಕೂಡ ಪ್ರತಿ ಕ್ಷಣವೂ ಕೂಡ ಅವರು ಕಾರ್ಯಪ್ರವೃತ್ತರಾಗಿದ್ದಾರೆ. ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಹೃತ್ಪೂರ್ವಕವಾಗಿರುವಂಥ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಇವರಿಗೆ ನಮ್ಮ ಶಾಲೆಯ ಸಹ ಶಿಕ್ಷಕಿಯಾಗಿರುವಂತಹ ಫರ್ಜಾನಾ ಬೇಗಂ ಅವರಿಂದ ಪುಷ್ಪವನ್ನು ಕೊಡುವುದರ ಮೂಲಕ ಸ್ವಾಗತವನ್ನು ಮಾಡಿಕೊಳ್ಳಮ್ಮ. ಹೂಗುಚ್ಛವನ್ನು ನೀಡಿದಂತಹ ಹಾಗೂ ಸ್ವೀಕರಿಸಿದಂತಹ ಅತಿಥಿ ಮನುಷ್ಯವರಿಗೆ ಧನ್ಯವಾದಗಳು. ಈ ಒಂದು ವಾರ್ಷಿಕೋತ್ಸವ ಸಮಾರಂಭಕ್ಕೆ ಡಾಕ್ಟರ್ ಯಲ್ಲಪ್ಪ ಶಿಲ್ಪಿ ಅಥವಾ ಅವರು ಬಡಿಗೇರ್ ಅಂದರೆ ಯಲ್ಲಪ್ಪ ಬಡಿಗೇರವರು ರಥಶಿಲ್ಪಿಗಳು. ನಾವೆಲ್ಲ ಅವರ ಒಂದು ಇತಿಹಾಸವನ್ನು ಕೇಳ್ತಾ ಹೋದರೆ ಭಾಳಷ್ಟು ರೋಮಾಂಚನಗೊಳ್ತದೆ. ಕೇವಲ ಕಲಿಕೆಯಿಂದ ಮಾತ್ರ ಸಾಧನೆಯನ್ನು ಮಾಡಲಾಗದೆ ಹೋದರೂ ಕೂಡ ನಾವು ಕೂಡ ಅವರು ಯಾವುದೇ ರೀತಿಯಾಗಿರುವಂಥ ತಮ್ಮ ಈ ನಾವೆಲ್ಲ ಹೊಯ್ಸಳ ದೊರೆಯಲ್ಲಿ ನೋಡ್ತಾ ಇದ್ದೀವಿ, ಡಕಣಾಚಾರಿ ಆ ರೀತಿಯಾಗಿರುವಂಥ ಇವರು ಕೂಡ ಮೂಲತಃ ಬಾನಾಪುರದವರು ಆದರೂ ಕೂಡ ಇವರ ಹೆಸರು ನಮ್ಮ ಕರ್ನಾಟಕದ ಬಾನಾಡಿದಂಥ ಕೂಡ ಬಹಳಷ್ಟು ಅಚ್ಚಳಿಯದಂತೆ ಉಳಿದಿದೆ. ಕಾರಣ ಇಷ್ಟೇ, ಅವರು ತಮ್ಮ ವೃತ್ತಿಯಲ್ಲಿ 102 ರಥಗಳನ್ನು ಕೂಡ ಕೆತ್ತನೆಯನ್ನು ಮಾಡಿ ನಿರ್ಮಾಣ ಮಾಡುವಂಥ ಇವರು ಒಂದು ದಾಖಲೆಯೇ ಸರಿ. ಅದಕ್ಕಾಗಿ ಇವರನ್ನು ಹುಡುಕಿಕೊಂಡು ಪ್ರಶಸ್ತಿಗಳು ಬಂದಿವೆ. ಅವರಿಗೆ ಕರುನಾಡ ಪದ್ಮಶ್ರೀ ಪ್ರಶಸ್ತಿ ಕೂಡ ಹಾಗೂ ಆಧುನಿಕ ರವಿವರ್ಮ ಪ್ರಶಸ್ತಿ ಕೂಡ ಬಂದಿದೆ. ಹಾಗೆಯೇ ಮತ್ತು ಇವರಿಗೆ ಡಾಕ್ಟರೇಟ್ ಅಂದರೆ ಗೌರವ ಡಾಕ್ಟರೇಟ್ ಪದವಿಯನ್ನು ಕೂಡ ಕೊಟ್ಟಿದ್ದಾರೆ. ಇಂಥವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಕೋರುವುದು ನಮ್ಮ ಹೆಮ್ಮೆಯ ವಿಷಯ. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮ ಧನ್ಯವಾದಗಳು. ಶ್ರೀಮತಿ ಜಯಶ್ರೀ ಗೋಟೂರವರು, ನಾವೆಲ್ಲ ಭೂಮಿಯ ಮೇಲೆ ದೇವರು ಎನ್ನುವುದಾದರೆ ಅವರನ್ನು ವೈದ್ಯರು ಅಂತ ಕರಿತೀವಲ್ಲ, ಆ ರೀತಿಯಾಗಿ ನಮ್ಮ ಕೊಪ್ಪಳದ ಕಿಮ್ಸ್ನಲ್ಲಿ ಅಪ್ಮಾಲಜಿ ಅಂದರೆ ಒಂದು ಕಣ್ಣಿನ ಸಹ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇವರು ಅದಕ್ಕಿಂತ ಮುಂಚೆ ಕಲಬುರಗಿಯಲ್ಲಿ 1982ರಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಜನಿಸಿದಂಥ ಇವರು ಕಲಬುರಗಿಯಲ್ಲಿಯೇ ತಮ್ಮ ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು
KIBMS ಅಲ್ಲಿ MBBS ಶಿಕ್ಷಣವನ್ನು ಮುಗಿಸಿಕೊಂಡು ಕ್ರಮವಾಗಿ 2 MDಗಳನ್ನು ಕೂಡ ಅವರು ಬಳ್ಳಾರಿಯ ವಿಮ್ಸ್ನಲ್ಲಿ ಹಾಗೆಯೇ ಅಲ್ಲಿ ಪ್ರತ್ಯೇಕವಾಗಿರುವಂಥ ಅನೆಸ್ತಿಯಾ ಅಂತ ಹೇಳ್ತೇವಲ್ಲ ಅರೆ ತಿಳುವಳಿಕೆ ಅಲ್ಲಿ ಕೂಡ ತಮ್ಮದೇ ಆಗಿರುವಂಥ ಪದವಿಯನ್ನು ಮುಗಿಸಿಕೊಂಡು ತದನಂತರದಲ್ಲಿ ಅಪ್ತಮಾಲಜಿಯಾ ಅಂತಂದೇಳಿ ತಮಿಳುನಾಡಿನ ಮದುರೈನಲ್ಲಿ ಪೂರೈಸಿಕೊಂಡು ಅವರು ಕೂಡ ನಮ್ಮಲ್ಲಿ ಮಧ್ಯೆಯಲ್ಲಿರುವುದಂಥದ್ದು ಬಹಳಷ್ಟು ವಿಜೃಂಭಣೀಯ ಹಾಗೂ ಅವರನ್ನು ಹೃತ್ಪೂರ್ವಕವಾಗಿ ಶಾಲೆಯ ಸಂಸ್ಥಾಪಕರ ಪರವಾಗಿ ಮುಖ್ಯೋಪಾಧ್ಯಾಯರ ಪರವಾಗಿ ಶಾಲೆಯ ಎಲ್ಲ ಶಿಕ್ಷಕರ ಪರವಾಗಿ ಮುದ್ದು ಮಕ್ಕಳ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇವರಿಗೆ ನಮ್ಮ ಶಾಲೆಯ ಸಹ ಶಿಕ್ಷಕಿಯಾಗಿರುವಂತಹ ಪ್ರೀತಿ ನಿಡಿಶೇಷ್ ಅವರಿಂದ ಪುಷ್ಪವನ್ನು ಕೊಡೋದ್ರ ಮೂಲಕ ಸ್ವಾಗತ ಮಾಡಿಕೊಳ್ಳೋಣ. ಸ್ವೀಕರಿಸಿದಂತಹ ಸ್ವಾಗತವನ್ನು ಬರಮಾಡಿಕೊಂಡಂತಹ ಇವರಿಬ್ಬರಿಗೂ ಧನ್ಯವಾದಗಳು. ಅಲಂಕರಿಸಿರುವಂಥ ನಮ್ಮ ನಿವೇದಿತ ಶಾಲೆಯ ಮುಖ್ಯೋಪಾಧ್ಯಾಯರು ಕ್ರಿಯಾಶೀಲ ಹಾಗೂ ಸದಾ ಚಟುವಟಿಕೆಯಲ್ಲಿರುವಂಥ ನಿತೀಶ್ ವಿ ಪುಲಸ್ಕರ್ ಅವರು, ಇವರು ಕೂಡ BBM BA B.Ed M.Ed ಹೀಗೆ ಶಿಕ್ಷಣದಲ್ಲಿ ಏನುಗಳಿವೆ ಎಲ್ಲವುಗಳನ್ನು ಮುಗಿಸಿ ಈಗ ತಾಯಿಯವರೊಂದಿಗೆ ನಿವೇದಿತ ಶಾಲೆಯಲ್ಲಿ ಸದಾ ಚಟುವಟಿಕೆಗಳಲ್ಲಿ ಇರುತ್ತಾ ಹಾಗೆಯೇ ಪ್ರಧಾನ ಕಾರ್ಯದರ್ಶಿಗಳು ನಿವೇದಿತ ವಿದ್ಯಾಸಂಸ್ಥೆ ಹಾಗೂ ಪ್ರಧಾನ ಕಾರ್ಯದರ್ಶಿಗಳು ಕೊಪ್ಪಳ ಖಾಸಗಿ ಶಾಲಾ ಆಡಳಿತ ಮಂಡಳಿಗಳು ಒಕ್ಕೂಟ ಕೊಪ್ಪಳ ಹಾಗೂ ಪ್ರಧಾನ ಕಾರ್ಯದರ್ಶಿಗಳು ಭಾವಸಾರ ಕ್ಷತ್ರಿಯ ಸಮಾಜ ಕೊಪ್ಪಳ ಈ ರೀತಿಯಾಗಿರುವಂಥ ಸದಾ ಕ್ರಿಯಾಶೀಲರಾಗಿ ಮಕ್ಕಳೊಂದಿಗೆ ಹಾಗೂ ಎಲ್ಲ ಆಡಳಿತಾತ್ಮಕವನ್ನು ಬಹಳಷ್ಟು ವಿಜೃಂಭಣೆಯಿಂದ ಮತ್ತು ಸದಾ ಚಟುವಟಿಕೆಯಲ್ಲಿ ನಿರ್ವಹಿಸ್ತಾ ಇದ್ದಾರೆ. ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ನಮ್ಮೆಲ್ಲ ಸಂಸ್ಥಾಪಕರ ಪರವಾಗಿ ಶಿಕ್ಷಕ ವೃಂದದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಇವರಿಗೆ ನಮ್ಮ ಶಾಲೆಯ ಶಿಕ್ಷಕರಾದ ಸ್ವಾಗತವನ್ನು ಅತಿಥಿಗಳಿಗೆ ಧನ್ಯವಾದಗಳು. ನಮ್ಮೆಲ್ಲ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಮಕ್ಕಳು. ಅಂತಹ ಒಂದು ಕಾರ್ಯಕ್ರಮಗಳನ್ನು ನೋಡಲು ಬಂದಿರುವಂಥ ಪಾಲಕರು, ಪೋಷಕರು, ಎಲ್ಲ ಊರಿನ ಗಣ್ಯರು ಹಾಗೂ ನಾಗರಿಕರು, ಇನ್ನುಳಿದಂಥ ನಮ್ಮೆಲ್ಲ ಭದ್ರತಾ ಸಿಬ್ಬಂದಿಗಳು, ಅವರಿವರೆನ್ನದೇ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿರುವಂಥ ನಮ್ಮೆಲ್ಲ ಸಂಸ್ಥಾಪಕ ಅಧ್ಯಕ್ಷರ ಪರವಾಗಿ ಮುಖ್ಯೋಪಾಧ್ಯಾಯರ ಪರವಾಗಿ ಶಾಲೆಯ ಶಿಕ್ಷಕ ವೃಂದದ ಪರವಾಗಿ ನಮ್ಮೆಲ್ಲ ಮುದ್ದು ಮಕ್ಕಳ ಪರವಾಗಿ ಸ್ವಾಗತವನ್ನು ಕೋರುತ್ತಾ ಇಲ್ಲಿ ಸ್ವಾಗತಕ್ಕೆ ಪೂರ್ಣ ವಿರಾಮವನ್ನು ನೀಡ್ತಾ ಇದ್ದೀವಿ. ದೇಶ ಅಂತಹ ದೇಶದಲ್ಲಿ ಹುಟ್ಟಿದ ನಾವುಗಳು ಗಣ್ಯರನ್ನು ಸ್ವಾಗತಿಸುವುದು ನಮ್ಮ ಧರ್ಮ. ಅದಕ್ಕೆ ಜೀವಂತ ನಿದರ್ಶನ. ಈಗ ವೇದಿಕೆಯ ಮೇಲೆ ಅತಿಥಿ ಗಣ್ಯರನ್ನು ಬಹಳಷ್ಟು ಸ್ವಾರಸ್ಯಪೂರ್ಣವಾಗಿ ಪರಿಚಯ ಮಾಡುತ್ತಾ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಂಡಂತಹ ಒಂದು ಜೀವಂತ ನಿದರ್ಶನ ನಮ್ಮ ಶಾಲೆಯ ಶಿಕ್ಷಕರಿಂದ ಶ್ರೀ ಹನುಮಪ್ಪ ಜಾಣದ್ ಹಾಗೂ ಶ್ರೀ ಸುರೇಶ್ ಕಲ್ಲಳ್ಳಿ ಇವರಿಂದ ನೆರವೇರಿತು. ಇವರಿಗೆ ಸಂಸ್ಥೆಯ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಅರ್ಪಿಸುತ್ತಾ ಈ ಒಂದು ಮುಂದಿನ ಕಾರ್ಯಕ್ರಮ ಉದ್ಘಾಟನೆ ಕಾರ್ಯಕ್ರಮ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ಸಂಬಂಧದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ಪರುಷದ ಬಲದಿಂದ ಅಪಲೋಹದ ಕೇಡು ನೋಡಯ್ಯ, ಕೂಡಲ ಸಂಗನ ಶರಣರ ಅನುಭಾವದ ಬಲದಿಂದ ಎನ್ನ ಭವದ ಕೇಡು ನೋಡಯ್ಯ ಎನ್ನುವಂಥ ಉಕ್ತಿಯನ್ನು ಈ ಒಂದು ಶುಭ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳುತ್ತಾ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವುದರ ಮೂಲಕ ಚಾಲನೆ ನೀಡಬೇಕಂತಂದು ಈ ಕಾರ್ಯಕ್ರಮದ ಉದ್ಘಾಟಕರ ಸ್ಥಾನವನ್ನು ಅಲಂಕರಿಸಿದಂತಹ ಶ್ರೀ ವಿನೋದ್ ಹೂಲಿ ಪ್ರಾಚಾರ್ಯರು, ರಾಜೀವ್ ಗಾಂಧಿ ಶಿಕ್ಷಣ ಮಹಾವಿದ್ಯಾಲಯ ಕೊಪ್ಪಳ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಎಲ್ಲ ಗಂಗಣ ವಜ್ರ ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಸಂತಸದ ಜ್ಯೋತಿ ಪ್ರಕಾಶಿಸಲಿ, ದಿವ್ಯತೆಯ ಕಾಂತಿ ಬಾಳು ಬೆಳಗಲಿ.
ದೀಪದಂತೆ ಬದುಕಲು ಪ್ರಯತ್ನಿಸಬೇಕು. ಅದಕ್ಕೆ ಯಾವುದೇ ಜಾತಿ ಅಂತಸ್ತು ಬೇಕಿಲ್ಲ. ಅದು ಎಂದಿಗೂ ಬೆಳಗುವ ಪ್ರವೃತ್ತಿಯನ್ನು ಬದಲಾಯಿಸಿಕೊಳ್ಳುವುದಿಲ್ಲ. ವ್ಯಕ್ತಿತ್ವದ ಹಣತೆ ಗಟ್ಟಿಯಾಗಲಿ, ಬಾಂಧವ್ಯದ ಬತ್ತಿ ಚಿರಕಾಲ ಉಳಿಯಲಿ, ದುಃಖ ದುಮ್ಮಾನದ ಕತ್ತಲೆ ದೂರವಾಗಲಿ. ಮಾಡಿದರು ಶ್ರೀ ವಿನೋದ್ ಹೂಲಿ ಪ್ರಾಚಾರ್ಯರು. ಎಲ್ಲ ಗಣ್ಯರು ಕಾರ್ಯಕ್ರಮ ಮುಂದುವರಿ ಎಂದು ನೀಡಿದರು ಚಾಲನೆ. ಅವರಿಗೆಲ್ಲ ನನ್ನ ಅಭಿನಂದನೆ. ಕಾರ್ಯಕ್ರಮದ ಮುಂದಿನ ಘಟ್ಟ ಪ್ರಾಸ್ತಾವಿಕ ನುಡಿ. ಆಗಿ ಹೋದ ಕ್ಷಣಗಳ ಬಗ್ಗೆ ಚಿಂತಿಸಬೇಡಿ, ಅದು ಕಂಬನಿ ತರುತ್ತದೆ. ಮುಂದೆ ಆಗುವ ಕ್ಷಣಗಳ ಬಗ್ಗೆ ಚಿಂತಿಸಬೇಡಿ, ಅದು ಗಾಬರಿ ತರುತ್ತದೆ. ಇಂದಿನ ಕ್ಷಣಗಳನ್ನು ಖುಷಿಯಿಂದ ಮೆಲುಕು ಹಾಕಿದರೆ ಅದು ಉಲ್ಲಾಸ ತರುತ್ತದೆ ಎಂಬ ಮಾತಿನಂತೆ ಉಲ್ಲಾಸದಾಯಕವಾಗಿ ಪ್ರಾಸ್ತಾವಿಕ ನುಡಿ ಆಡಲು ಬರುತ್ತಿದ್ದಾರೆ ನಮ್ಮ ವಿದ್ಯಾರ್ಥಿ. Parents and children, so welcome to all. So today we are celebrating 24th annual day program. So our Nivedita English medium school established in the year of 2000. So our Nivedita institution has been set up by our respectable and honorable founder Srimati Shardabai Pulaskar ma'am and late Venkateswar Pulaskar. Today our school is leading by our young and energetic headmaster secretary Shri Nitesh V Pulaskar sir. So every year we are celebrating annual day of our school with a lot of enjoyment. As the same this year also, we started the preparation before a month by practicing song, dance, drama and etc. So to our lovely students, so participate in this event. Nivedita school is one of the most trusted in the city of Koppal. So yesterday we celebrated Saraswati Puja and Sports Day program. So all the students participate in the games activities and grabbed many prizes, and also children involved in the co-curriculum activities. So each and every children has impressed by our guest speech. Yesterday afternoon, school management arranged the lunch for students, teachers and etc. So and we enjoyed a lot. So now as your expectation, our school children are ready to fulfill through their cultural program. I hope this day will be a memorable in your life for the long time. So finally, we need your cooperation and support throughout the program for the grand success of this annual day. So thank you one and all. Jai Hind. ಸುಶ್ರಾವ್ಯವಾಗಿ ಪ್ರಾಸ್ತಾವಿಕ ನುಡಿಯನ್ನು ಆಡಿದಂತಹ ನಮ್ಮ ಸಂಸ್ಥೆಯ ಇಂಗ್ಲಿಷ್ ಶಿಕ್ಷಕರಾಗಿರುವಂತಹ ಮಾರುತಿ ಕಿರ್ಬಂಡಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು. ಈಗ ಮುಂದಿನ ಕಾರ್ಯಕ್ರಮ ವಾರ್ಷಿಕ ವರದಿ ವಾಚನ. ಅಂದಿನಿಂದ ಇಂದಿನವರೆಗೂ ನಮ್ಮ ಹಾದಿಯ ಅವಲೋಕನ, ಜಯ ದಿಗ್ವಿಜಯಗಳ ಆಗು ಹೋಗುಗಳ ಉನ್ನತ ಪ್ರಗತಿಯ ಸಿಂಹಾಲೋಕನ, ವರ್ತಮಾನದೊಂದಿಗೆ ಭವಿಷ್ಯದ ಸಂಕಲನ ಈ ವರದಿ ವಾಚನ. ಈ ವರದಿ ವಾಚನವನ್ನು ನಮ್ಮ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀ ನಿತೇಶ್ ವಿ ಪುಲಸ್ಕರ್ ಅವರು ನೆರವೇರಿಸಿಕೊಡ್ಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ನಿವೇದಿತಾ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕೊಪ್ಪಳ 24ನೇ ಶಾಲಾ ವಾರ್ಷಿಕೋತ್ಸವಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಪಾಲಕರಿಗೂ ಸ್ವಾಗತ ಮತ್ತು ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು. ನಮಾಮಿ ಸದ್ಗುರುಂ ಶಾಂತಂ ಸಚ್ಚಿದಾನಂದ ವಿಗ್ರಹಂ ಪೂರ್ಣ ಬ್ರಹ್ಮ ಪರಮಾನಂದಂ ಈಶಮಾನಂದಿ ವಲ್ಲಭಂ. ನನ್ನ ಆರಾಧ್ಯ ದೈವವರಾದ ಶ್ರೀ ಗಣೇಶನನ್ನು ಸ್ಮರಿಸುತ್ತಾ ನಿವೇದಿತಾ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನ 24ನೇ ವಾರ್ಷಿಕೋತ್ಸವದ ಅಂಗವಾಗಿ ವೇದಿಕೆ ಮೇಲೆ ಆಸೀನರಾದ ಗಣ್ಯರೇ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಪಾಲಕರೇ, ಪೋಷಕರೇ, ಕೊಪ್ಪಳದ ನಾಗರಿಕ ವೃಂದವೇ,
ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ವಿದ್ಯಾಸಂಸ್ಥೆಯ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ವಂದನೆಗಳು. ಈ ಜಿಲ್ಲೆಯ ಎಲ್ಲ ಪ್ರದೇಶಗಳು ಅತ್ಯಂತ ಪ್ರಾಚೀನ ಆಧುನಿಕತೆಯವರೆಗಿನ ಎಲ್ಲ ಐತಿಹಾಸಿಕ ಆಕಾರಗಳನ್ನು ಹೊಂದಿದೆ. ನಾಡಿನ ಮತ್ತು ರಾಷ್ಟ್ರದ ವಿವಿಧ ಕ್ಷೇತ್ರಗಳಿಗೆ ತನ್ನದೇ ಮಹತ್ತರ ಕಾಣಿಕೆಗಳನ್ನು ನೀಡಿದೆ. ಪ್ರಾಚೀನತೆಯಿಂದ ವಿವಿಧ ರಾಜಮನೆತನಗಳ ಆಳ್ವಿಕೆಯಲ್ಲಿ ಆಡಳಿತ, ಕೋಪಣಾಚಲ ಮತ್ತು ಈಗಿನ ಸಾಂಸ್ಕೃತಿಕ ನಗರಿ ಕೊಪ್ಪಳ ನಗರದಲ್ಲಿರುವ ನಿವೇದಿತಾ ಆಂಗ್ಲ ಮಾಧ್ಯಮ ಶಾಲೆ, ಶ್ರೀ ವಿಠ್ಠಲ ಮಾದರಿ ನಗರ, ನಿವೇದಿತಾ ಪ್ರಿ ಪ್ರೈಮರಿ ಸ್ಕೂಲ್, ಶ್ರೀ ಮಹೇಶ್ವರ ದೇವಸ್ಥಾನದ ಹತ್ತಿರ, ಕೋಟೆ ರಸ್ತೆ, ಮಿಟ್ಟಿಕೇರಿ ಓಣಿ, ಕೊಪ್ಪಳ ಶಾಲೆಗಳ ವತಿಯಿಂದ 24ನೇ ವರ್ಷದ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಈ ಭವ್ಯ ದಿವ್ಯ ಕಾರ್ಯಕ್ರಮವನ್ನು ಶೈಕ್ಷಣಿಕವಾಗಿ ಆಯೋಜನೆಗೊಂಡ ನೃತ್ಯ, ನಾಟಕ, ವಿವಿಧ ಕಲೆಗಳ ಆವಿಷ್ಕಾರ, ಕ್ರೀಡಾ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಿಜೇತರಾದ ಮಕ್ಕಳಿಗೆ ಬಹುಮಾನ ನೀಡಿ ಸನ್ಮಾನ ನೀಡುವ ಸಮಯ. ಶಿಕ್ಷಕರು, ಪಾಲಕರು, ನಾಗರಿಕರು ಸಹಭಾಗಿಯಾದ ಕಾರ್ಯಕ್ರಮವಿದು. ಜೊತೆಗೆ ವಿದ್ಯಾಭ್ಯಾಸದ ಪ್ರಗತಿ ತಿಳಿಯುವ ಸಮಯವೂ ಹೌದು. ಈ ಕಾರ್ಯಕ್ರಮದಲ್ಲಿ ಶಾಲೆಯ ಚಟುವಟಿಕೆಗಳು, ಶಾಲಾ ಸೌಲಭ್ಯಗಳು, ಶಾಲೆಯ ಸಾಧನೆಗಳು, ಈ ಶೈಕ್ಷಣಿಕ ವರ್ಷದಲ್ಲಿ ನಡೆಸಿದ ಚಟುವಟಿಕೆಗಳು ತಮ್ಮ ಮುಂದೆ ಸಾದರಪಡಿಸಲು ಸಂತೋಷವೆನಿಸುತ್ತದೆ. ನಿನ್ನೆ ದಿನಾಂಕ 3/1/2025 ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ಶ್ರೀ ಸರಸ್ವತಿ ದೇವಿಯ ಪೂಜೆಯನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು. ಶ್ರೀ ಸರಸ್ವತಿ ದೇವಿ ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳನ್ನು ವಿದ್ಯೆಯನ್ನು ಕರುಣಿಸಲು ಎಂದು ಬೇಡುತ್ತಾ, ನಂತರ ನಡೆದ ಕಾರ್ಯಕ್ರಮದಲ್ಲಿ ಅನೇಕ ಕ್ರೀಡಾ ಸ್ಪರ್ಧೆಗಳಲ್ಲಿ ವಿಜೇತರಾದ ಮಕ್ಕಳಿಗೆ ಬಹುಮಾನವನ್ನು ನೀಡಿ ಪ್ರೋತ್ಸಾಹಿಸಲಾಯಿತು. ಶಾಲಾ ವಾರ್ಷಿಕೋತ್ಸವದ ಆಚರಿಸಿಕೊಳ್ಳುತ್ತಿರುವ ನಮ್ಮ ಶಾಲೆಯಲ್ಲಿ 2024-25ನೇ ಸಾಲಿನ SSLC 12ನೇ ಬ್ಯಾಚ್ ನಡೆಯುತ್ತಿದ್ದು, ಕಳೆದ ಸಾಲಿನಲ್ಲಿ SSLC ಬೋರ್ಡ್ ಪರೀಕ್ಷೆಗೆ ಮೊದಲ ಸ್ಥಾನ ಪಡೆದ ವಿದ್ಯಾರ್ಥಿ ಕೇಶವ್ ಸ್ಫಟಿಕೆ 625ಕ್ಕೆ 572 ಅಂಕಗಳನ್ನು ಪಡೆದು ಶಾಲೆಗೆ ಕೀರ್ತಿಯನ್ನು ತಂದಿದ್ದಾರೆ. ಹಾಗೂ ನಮ್ಮ ಶಾಲೆಯ 2023 ಮತ್ತು 24 ಅಂದರೆ ಕಳೆದ ಸಾಲಿನ 10ನೇ ತರಗತಿ ವಿದ್ಯಾರ್ಥಿಗಳ ವಿಷಯವಾರು ಟಾಪರ್ಗಳು ಈ ಕೆಳಗಿನಂತೆ ಇದ್ದು, ಕನ್ನಡ ಭಾಷೆಯಲ್ಲಿ 125ಕ್ಕೆ 124 ಅಂಕಗಳು, ಇಂಗ್ಲೀಷ್ 100ಕ್ಕೆ 99, ಹಿಂದಿ 100ಕ್ಕೆ 100 ಅಂಕಗಳು, ಗಣಿತ 100ಕ್ಕೆ 78, ವಿಜ್ಞಾನ 100ಕ್ಕೆ 93, ಸಮಾಜ 100ಕ್ಕೆ 96 ಅಂಕಗಳನ್ನು ಪಡೆದು ಶಾಲೆಗೆ ಕೀರ್ತಿಯನ್ನು ತಂದಿದ್ದಾರೆ. ಈ ರಿಸಲ್ಟ್ಗಾಗಿ ಶ್ರಮಿಸಿದ ಶಿಕ್ಷಕಿಯರಿಗೂ, ಪಾಲಕರಿಗೂ, ವಿದ್ಯಾರ್ಥಿಗಳಿಗೂ ಸಂಸ್ಥೆಯ ವತಿಯಿಂದ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. 24ನೇ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ನಮ್ಮ ಶಾಲೆಯಲ್ಲಿ SSLC ಬೋರ್ಡ್ ಪರೀಕ್ಷೆಯಲ್ಲಿ ಕೇಶವ್ ಕುಮಾರ್ ಸ್ಫಟಿಕೆ ಇವರು ಪ್ರತಿಶತ 91.64% ಪಡೆದು ಶಾಲೆಗೆ ಕೀರ್ತಿಯನ್ನು ತಂದಿದ್ದಾರೆ. ಪಠ್ಯ ಮಾತ್ರವಲ್ಲದೆ ಪಠ್ಯೇತರ ಚಟುವಟಿಕೆಗಳಾದ ಯೋಗ ಕ್ಯಾಂಪ್, ಸ್ಪೋರ್ಟ್ಸ್, ಡ್ರಾಯಿಂಗ್, ಫ್ಯಾನ್ಸಿ ಡ್ರೆಸ್, ಸ್ಪೀಚ್ ಕಾಂಪಿಟೇಷನ್, ಎಸ್ಸೆ ರೈಟಿಂಗ್, ಕ್ವಿಜ್ ಹೀಗೆ ಮುಂತಾದ ಸ್ಪರ್ಧೆಗಳನ್ನು ಏರ್ಪಡಿಸಿ ವಿಜೇತರಾದ ಮಕ್ಕಳಿಗೆ ಬಹುಮಾನಗಳನ್ನು ನೀಡಿ ಪ್ರೋತ್ಸಾಹಿಸಲಾಗುತ್ತದೆ. ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಶಾಲೆಯಲ್ಲಿ 9ನೇ ತರಗತಿ ಆಂಗ್ಲ ಮಾಧ್ಯಮದಲ್ಲಿ ಪ್ರಾರಂಭವಾಗುತ್ತಿದೆ ಮತ್ತು ಮುಂದಿನ ತರಗತಿಗಳು ಕೂಡ ಪ್ರತಿ ವರ್ಷ ಒಂದೊಂದೇ ತರಗತಿಗಳು ಆಂಗ್ಲ ಮಾಧ್ಯಮವಾಗಿ ಪರಿವರ್ತನೆಯಾಗಲಿವೆ. ಹೆಮ್ಮೆಯ ವಿಷಯವೆಂದರೆ ನಮ್ಮ ಶಾಲೆಯ ವಿವಿಧ ಸ್ಪರ್ಧೆ ಮತ್ತು ಕಾರ್ಯಕ್ರಮಗಳ ವಿದ್ಯಾರ್ಥಿಗಳು ವಿವಿಧ ಸ್ಪರ್ಧೆಗಳು ಮತ್ತು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಪಡೆದಿದ್ದಾರೆ. ಅದರ ವಿವರ ಈ ಕೆಳಗಿನಂತಿದೆ. ಪರಿಸರ ದಿನಾಚರಣೆಯ ಅಂಗವಾಗಿ ಸಸಿಗಳನ್ನು ನೆಡುವುದರ ಮೂಲಕ ಹಾಗೂ ಸಸಿಗಳನ್ನು ನೆಡುವುದರ ಸ್ಪರ್ಧೆಯನ್ನು ಏರ್ಪಡಿಸಿ ವಿಜೇತರಿಗೆ ಜೂನ್ ತಿಂಗಳಲ್ಲಿ ಬಹುಮಾನಗಳನ್ನು ನೀಡಲಾಯಿತು. ವಿಜಯವಾಣಿ ಪತ್ರಿಕೆ ಇವರು ಪರಿಸರ ದಿನಾಚರಣೆ ನಿಮಿತ್ತ ಚಿತ್ರಕಲಾ ಸ್ಪರ್ಧೆಯನ್ನು ಏರ್ಪಡಿಸಿದ್ದರು. ಬೇರೆ ಬೇರೆ ಶಾಲೆಯ ಒಟ್ಟು 81 ವಿದ್ಯಾರ್ಥಿಗಳು ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು. ವಿಜಯವಾಣಿ ವಾರ್ತಾಪತ್ರಿಕೆಯವರು ನಡೆಸಿದಂಥ ಕಾರ್ಯಕ್ರಮ. ಇದರಲ್ಲಿ 81 ವಿದ್ಯಾರ್ಥಿಗಳಲ್ಲಿ ಪ್ರಥಮ ಬಹುಮಾನವನ್ನು ನಮ್ಮ ಶಾಲೆಯ ಅಮನ್ ಖಾನ್ ಗಿರಣಿ ಇವರು ಪ್ರಥಮ ಸ್ಥಾನ ವಿಜೇತರಾಗಿ 3,000 ರೂಪಾಯಿ ನಗದು ಬಹುಮಾನವನ್ನು ಪಡೆದಿದ್ದಾರೆ. ದ್ವಿತೀಯ ಬಹುಮಾನವನ್ನು 2,000 ರೂಪಾಯಿ, ತೃತೀಯ ಬಹುಮಾನ 3,000 ರೂಪಾಯಿ, 3 ಬಹುಮಾನಗಳು ನಮ್ಮ ಶಾಲೆಗೆ ದೊರೆತಿರುವುದು ಹೆಮ್ಮೆಯ ಸಂಗತಿ.
ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ವಿಜಯವಾಣಿ ವರದಿಗಾರರು, ಜಿಲ್ಲಾ ಆರೋಗ್ಯ ಅಧಿಕಾರಿಗಳು, DHO ರವರು ಭಾಗವಹಿಸಿದ್ದರು. 4ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಸಸಿ ನೆಟ್ಟು ಬೆಳೆಸುವ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ವಿಜೇತರಿಗೆ ಮೊದಲನೇ ಮತ್ತು 2ನೇ ಬಹುಮಾನವನ್ನು ಶಾಲೆ ವತಿಯಿಂದ ಕೊಡಲಾಯಿತು. ಅದೇ ರೀತಿ ಪರಿಸರ ದಿನಾಚರಣೆ ಅಂಗವಾಗಿ ಭಾಷಣ ಸ್ಪರ್ಧೆಯಲ್ಲೂ ಕೂಡ 5ನೇ ತರಗತಿ ವಿದ್ಯಾರ್ಥಿಗಳು ಬಹುಮಾನವನ್ನು ಪಡೆದರು. ಯೋಗ ದಿನಾಚರಣೆ ಅಂಗವಾಗಿ ಜೂನ್ ತಿಂಗಳಲ್ಲಿ 10 ದಿನಗಳ ಕಾಲ ಯೋಗ ಕ್ಯಾಂಪನ್ನು ನಡೆಸಲಾಯಿತು. ಆ ಯೋಗ ಕ್ಯಾಂಪಿನ ಮಹತ್ವವನ್ನು ಮಕ್ಕಳಿಗೆ ತಿಳಿಸಿ ವರ್ಷ ಪೂರ್ತಿ ಮನೆಯಲ್ಲಿ ಯೋಗದ ಮಾಡುವಂತೆ ಮತ್ತು ಅದರ ಮಹತ್ವವನ್ನು ತಿಳಿಸಲಾಯಿತು. ಸ್ಕೂಲ್ ಪಾರ್ಲಿಮೆಂಟ್ ಎಲೆಕ್ಷನ್ ಅನ್ನು ನಡೆಸಿ ಪ್ರಜಾಪ್ರಭುತ್ವ ಹಾಗೂ ಚುನಾವಣೆಗಳ ಬಗ್ಗೆ ಅರಿವು ಮೂಡಿಸಲಾಯಿತು. ಪ್ರಶಿಕ್ಷಣ ಭಾರತಿ ರಾಷ್ಟ್ರೋತ್ಥಾನ ಪರಿಷತ್ ಪ್ರಕಲ್ಪ ಇವರು ಶಿಕ್ಷಕರಿಗೆ 2 ದಿನಗಳ ಕಾಲ ಶಿಕ್ಷಣ ಸುಧಾರಣೆಗಾಗಿ ತರಬೇತಿಯನ್ನು ನೀಡಿದರು. ಮಕ್ಕಳಿಗಾಗಿ ಇರುವ ಮುನ್ನುಡಿ ಎಂಬ ಚಲನಚಿತ್ರವನ್ನು ತೋರಿಸಲಾಯಿತು. ಇದು ಮಕ್ಕಳ ವಿದ್ಯಾಭ್ಯಾಸ ಜೀವನಕ್ಕೆ ಪ್ರೇರಣೆ ನೀಡುವಂತಹ ಚಲನಚಿತ್ರವಾಗಿತ್ತು. ಹೆಲ್ತ್ ಆಫೀಸರ್ ಹೇಮಾ ಮೇಡಮ್ ಇವರಿಂದ ಆರೋಗ್ಯದ ಬಗ್ಗೆ ಮಕ್ಕಳಿಗೆ ಜಾಗೃತಿಯನ್ನು ಆಗಸ್ಟ್ ತಿಂಗಳಲ್ಲಿ ಮೂಡಿಸಲಾಯಿತು. 371 ಸಮರ್ಪಕವಾಗಿ ಅನುಷ್ಠಾನಕ್ಕಾಗಿ ಕಲ್ಯಾಣ ಕರ್ನಾಟಕ ವಿಮೋಚನಾ ಚಳುವಳಿಯಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಮಾದಕ ದ್ರವ್ಯಗಳಿಂದಾಗುವ ದುಷ್ಪರಿಣಾಮದ ಬಗ್ಗೆ ಜಾಗೃತಿಯನ್ನು ಪೊಲೀಸ್ ಇನ್ಸ್ಪೆಕ್ಟರ್ ಆದ ಶ್ರೀ ಮಹಾಂತೇಶ್ ಸಜ್ಜನ್ ಇವರು ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ನಡೆಸಿಕೊಟ್ಟರು. 5ನೇ ರಾಜ್ಯ ಮಟ್ಟದ ಕರಾಟೆ ಚಾಂಪಿಯನ್ಶಿಪ್ 2024 ಸ್ಟೇಟ್ ಕರಾಟೆ ಟೀಚರ್ಸ್ ಅಸೋಸಿಯೇಷನ್ ನಡೆಸಿದ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ಕುಮಾರಿ ಖುಷಿ ಗರ್ವಾಡ್ ಮಠ್ ಇವಳು ಮೊದಲನೇ ಬಹುಮಾನವನ್ನು ಪಡೆದಳು. ಇಂಟರ್ನ್ಯಾಷನಲ್ ಲೆವೆಲ್ ಓಪನ್ ಕರಾಟೆ ಚಾಂಪಿಯನ್ಶಿಪ್ ಕಾಂಪಿಟೇಷನ್ನಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿನಿಯಾದ ಕುಮಾರಿ ರೇಣುಕಾ ಕಲ್ಲನವರ್ ಫಸ್ಟ್ ಪ್ರೈಸನ್ನು ಮೊದಲನೇ ಬಹುಮಾನವನ್ನು ಪಡೆದಿದ್ದಾಳೆ. ಯುವ ಬ್ರಿಗೇಡ್ ವತಿಯಿಂದ ವಿಜ್ಞಾನ ಪ್ರಯೋಗಗಳು, ಭಾರತೀಯ ವಿಜ್ಞಾನಿಗಳ ಆವಿಷ್ಕಾರಗಳು, ಪ್ಲಾಸ್ಟಿಕ್ ಬಳಕೆಯಿಂದಾಗುವ ದುಷ್ಪರಿಣಾಮ, ಸಿಸ್ಟರ್ ನಿವೇದಿತಾರವರ ಜೀವನ ಚರಿತ್ರೆಯ ಬಗ್ಗೆ ಸಾಕ್ಷ್ಯ ವಿಡಿಯೋಗಳನ್ನು ತೋರಿಸಿ ಮಕ್ಕಳಿಗೆ ಜ್ಞಾನ ನೀಡಲಾಯಿತು. ನಮ್ಮ ವಿದ್ಯಾರ್ಥಿಗಳು ಡಿಸ್ಟ್ರಿಕ್ಟ್ ಹೆಲ್ತ್ ಡಿಪಾರ್ಟ್ಮೆಂಟ್ ನಡೆಸಿದ ಕ್ವಿಜ್ ಕಾಂಪಿಟೇಷನ್ನ ಮೊದಲನೇ ಹಂತದ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿದ್ದಾರೆ. ಭಾರತ್ ಸಂಚಾರ್ ನಿಗಮ್ ಇವರು ಏರ್ಪಡಿಸಿದ ಸ್ಕೆಚ್ ಪೇಂಟಿಂಗ್ ಕಾಂಪಿಟೇಷನ್ ಅಂಡರ್ ಸ್ಮಾರ್ಟ್ ಲರ್ನಿಂಗ್ ಕಾಂಪಿಟೇಷನ್ನಲ್ಲಿ ಅಮನ್ ಖಾನ್ ಈ ವಿದ್ಯಾರ್ಥಿಯು ಪ್ರಥಮ ಬಹುಮಾನವನ್ನು ಪಡೆದಿದ್ದಾನೆ. ಮೈಸೂರು ಹಜರತ್ ಟಿಪ್ಪು ಸುಲ್ತಾನ್ ಜಯಂತ್ಯೋತ್ಸವದ ಆಚರಣಾ ಸಮಿತಿ ಏರ್ಪಡಿಸಿದ್ದ ಪ್ರಬಂಧ ಸ್ಪರ್ಧೆಯಲ್ಲಿ ಹಾಗೂ ಚಿತ್ರಕಲಾ ಸ್ಪರ್ಧೆಯಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಪ್ರಥಮ ಬಹುಮಾನಗಳನ್ನು ಪಡೆದಿದ್ದಾರೆ. ಹಂಜಲಾ ಮತ್ತು ಸಾನಿಯಾ. 21/12/2024 ಮೆಡಿಟೇಷನ್ ಡೇ ನಿಮಿತ್ತ ಧ್ಯಾನ ದಿನಾಚರಣೆ ಮತ್ತು ವಿದ್ಯಾರ್ಥಿಗಳಿಗೆ ಧ್ಯಾನದ ಬಗ್ಗೆ ತಿಳುವಳಿಕೆ ಮೂಡಿಸಿ ಧ್ಯಾನದ ಅರಿವು ಮೂಡಿಸಲಾಯಿತು. ಈ ಕಾರ್ಯಕ್ರಮವನ್ನು ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯವರು ನಡೆಸಿಕೊಟ್ಟರು. ಅಕ್ಕಮಹಾದೇವಿ ಫಂಕ್ಷನ್ ಹಾಲ್ನಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಅಪರಾಧ ತಡೆ ಮಾಸಾಚರಣೆ ಬಗ್ಗೆ ಕಾರ್ಯಕ್ರಮಕ್ಕೆ ಕರೆದುಕೊಂಡು ಹೋಗಿ ಅದರ ಒಂದು ಮಹತ್ವವನ್ನು ತಿಳಿಸಲಾಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಶಾಲೆಯ ವತಿಯಿಂದ ಶೈಕ್ಷಣಿಕ ಪ್ರವಾಸವನ್ನು ಏರ್ಪಡಿಸಲಾಯಿತು. 10ನೇ ತರಗತಿಯ ಮಕ್ಕಳಿಗಾಗಿ 3 ದಿನಗಳ ಶೈಕ್ಷಣಿಕ ಪ್ರವಾಸವನ್ನು ಹೈದರಾಬಾದ್ಗೆ ಏರ್ಪಡಿಸಲಾಗಿತ್ತು. ಹೈದರಾಬಾದ್ನಲ್ಲಿನ ಬಿರ್ಲಾ ಮಂದಿರ, ಸಾಲಾರ್ಜಂಗ್ ಮ್ಯೂಸಿಯಂ, ಗೋಲ್ಕೊಂಡ ಫೋರ್ಟ್, ಚಾರ್ಮಿನಾರ್, ರಾಮೋಜಿ ಫಿಲ್ಮ್ ಸಿಟಿ, ನೆಹರು ಜಿಯಾಲಜಿಕಲ್ ಪಾರ್ಕ್, ಕುತುಬ್ ಶಾಹಿ ಟೋಮ್ಸ್, ಸುಧಾ ಕಾರ್ ಮ್ಯೂಸಿಯಂ ಮತ್ತು ಬುದ್ಧ ಸ್ಟ್ಯಾಚ್ಯೂ ಈ ಎಲ್ಲ ಸ್ಥಳಗಳಿಗೆ ಕೊಂಡೊಯ್ದು ದೇಶ ಸುತ್ತು ಕೋಶ ಓದು ಎಂಬ ನಾನುಡಿಯಂತೆ ಅನೇಕ ಸ್ಥಳಗಳ ಪರಿಚಯ ಮತ್ತು ಅದರ ಮಹತ್ವವನ್ನು ತಿಳಿಸಲಾಯಿತು. ಅದೇ ರೀತಿ 1 ದಿನದ ಪ್ರವಾಸದಲ್ಲಿ ವಿದ್ಯಾರ್ಥಿಗಳಿಗೆ ಅಗಡಿ ತೋಟ ಎಂಬ ಪ್ರಸಿದ್ಧ ತಾಣಕ್ಕೆ ಹಳ್ಳಿ ಸೊಗಡು ಮತ್ತು ಅನೇಕ ಆಟೋಟಗಳ ಪರಿಚಯವನ್ನು ಮಾಡಿ 1 ದಿನದ ಪ್ರವಾಸವನ್ನು ಅಗಡಿ ತೋಟಕ್ಕೆ ಕರೆದೊಯ್ಯಲಾಗಿತ್ತು. ಹೀಗೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಒಟ್ಟಾರೆಯಾಗಿ ನಮ್ಮ ಶಾಲೆಯಲ್ಲಿ 41 ಜನ ಸಿಬ್ಬಂದಿ ವರ್ಗ ಕಾರ್ಯನಿರ್ವಹಿಸುತ್ತಿದ್ದಾರೆ ಮತ್ತು 900 ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಪಠ್ಯೇತರ ಚಟುವಟಿಕೆಗಳಲ್ಲಿ ತೊಡಗಿಸುವುದರ ಮೂಲಕ ಶ್ರಮವಹಿಸುತ್ತಿದ್ದಾರೆ. ತಾಲೂಕು ಖಾಸಗಿ ಶಾಲಾ
ಒಕ್ಕೂಟ ಏರ್ಪಡಿಸಿದ ಶಿಕ್ಷಕರ ದಿನಾಚರಣೆ ಅಂಗವಾಗಿ ನಡೆಸಿದ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ ಸಹಶಿಕ್ಷಕರಾದ ಶ್ರೀ ಪ್ರಶಾಂತ್ ಚೌಹಾಣ್ ಇವರು ಅತ್ಯುತ್ತಮ ಶಿಕ್ಷಕರೆಂದು ಆಯ್ಕೆಯಾಗಿ ಸನ್ಮಾನವನ್ನು ಪಡೆದುಕೊಂಡರು. ಈ ಶೈಕ್ಷಣಿಕ ವರ್ಷದಲ್ಲಿಯೂ ಎಲ್ಲ ವಿದ್ಯಾರ್ಥಿಗಳು ವಿಶೇಷವಾಗಿ ಅತ್ಯುತ್ತಮ ಅಂಕ ಗಳಿಸುವಲ್ಲಿ ಪ್ರತಿಷ್ಠಿತ 100ರಷ್ಟು ಅಂಕಗಳನ್ನು ಪಡೆಯುವಲ್ಲಿ ನಮ್ಮ ಶಾಲಾ ಶಿಕ್ಷಕರು ಶ್ರಮವಹಿಸಿ ಪಾಠ ಬೋಧನೆ ಮಾಡುತ್ತಿದ್ದಾರೆ. ಶಾಲೆಯಲ್ಲಿ ನಮ್ಮ ಶಿಕ್ಷಕರ ಸೇವೆಯು ಮಹತ್ವದ್ದಾಗಿದೆ. ಈ ಶೈಕ್ಷಣಿಕ ವರ್ಷದಲ್ಲಿ ವಿದ್ಯಾರ್ಥಿಗಳು ಒಳ್ಳೆಯ ಅಭ್ಯಾಸ ಪಡೆಯಲು ಸುಸಜ್ಜಿತ ಕಟ್ಟಡ ವ್ಯವಸ್ಥೆ, ಪೂರ್ಣ ಪ್ರಮಾಣದ ಆಸನಗಳು, ಗ್ರಂಥಾಲಯ, ಆಟದ ಸಾಮಗ್ರಿಗಳು, ಬೇರೆ ಬೇರೆ ಊರುಗಳಿಂದ ಬರುತ್ತಿರುವ ವಿದ್ಯಾರ್ಥಿಗಳಿಗೆ ವಾಹನದ ಸೌಲಭ್ಯ, ಪರಿಸರ ಸ್ನೇಹಿ ಮತ್ತು ಅಭ್ಯಾಸ ಸ್ನೇಹಿ ವಾತಾವರಣ, ಪ್ರತಿಯೊಂದು ಕೋಣೆಯಲ್ಲಿ CC ಕ್ಯಾಮೆರಾ ಅಳವಡಿಕೆ, ವಿದ್ಯಾರ್ಥಿಗಳು ಶಾಲೆಗೆ ಬಂದು ಹೋಗಲು ವಾಹನದ ವ್ಯವಸ್ಥೆ, ಪರಿಣಾಮಕಾರಿ ಕಲಿಕೆಗೆ ಸ್ಮಾರ್ಟ್ ಕ್ಲಾಸ್ ಎಲ್ಲ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಶಿಕ್ಷಣ ಕಾರ್ಯ ಚಟುವಟಿಕೆಗಳಲ್ಲಿ ಸದಾ ಪ್ರೋತ್ಸಾಹ ನೀಡುತ್ತಿರುವ ಮಾನ್ಯ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಿಗೆ, ಶಿಕ್ಷಣಾಧಿಕಾರಿಗಳಿಗೆ, ಟ್ರಸ್ಟ್ನ ಸದಸ್ಯರಿಗೆ, ಕಳೆದ ವರ್ಷ ಸೇವೆ ಸಲ್ಲಿಸಿದ ಶಿಕ್ಷಕ ವರ್ಗಕ್ಕೆ, ವಿದ್ಯಾರ್ಥಿಗಳ ಪಾಲಕ ಪೋಷಕರಿಗೆ ನಮ್ಮ ವಿದ್ಯಾಸಂಸ್ಥೆಯಿಂದ ಹಾಗೂ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಸಂಸ್ಥೆಗೆ ಸಹಾಯ ಸಹಕಾರ ಪ್ರೋತ್ಸಾಹ ನೀಡಿ ಹರಿಸಬೇಕೆಂದು ನನ್ನ ವರದಿ ವಾಚನವನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ ಮಾತೆ. ಮಾಡಲು ಸಾಧ್ಯವಿದೆ ಎಂಬ ಮಾತಿನಂತೆ ಪುಲಸ್ಕರ್ ಕುಟುಂಬದವರು ಕಟ್ಟಿ ಬೆಳೆಸಿದ ನಿವೇದಿತ ವಿದ್ಯಾಸಂಸ್ಥೆಯೇ ಒಂದು ನೈಜ ನಿದರ್ಶನ. ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪ, ಹೀಗೆ ಸಾಕಷ್ಟು ಜ್ಯೋತಿಗಳು ಬೆಳಗಲಿಕ್ಕೆ ಕಾರಣವಾಗಿರುವ ನಿವೇದಿತ ವಿದ್ಯಾಸಂಸ್ಥೆಯ ಒಂದು ಸಾಧನೆ ಇನ್ನೂ ಅತ್ಯುತ್ತಮವಾಗಿರುವಂತಹ ಹಾದಿಯಲ್ಲಿ ಸಾಗಲಿ ಎಂದು ಹಾರೈಸುತ್ತಾ ವಾರ್ಷಿಕ ವರದಿ ವಾಚನವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಿದಂತಹ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀ ನಿತೇಶ್ ವಿ ಪುಲಸ್ಕರ್ ಸರ್ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು. ಈಗ ವೇದಿಕೆ ಮೇಲೆ ವೇಷಭೂಷ ಪ್ರದರ್ಶನ. ಕೊರಳಲ್ಲಿ ಸರಬಿದ್ದರೆ ಶ್ರೇಷ್ಠರಲ್ಲ, ನಡತೆಯಲ್ಲಿ ಸರಳತೆ ಇದ್ದವರು ಶ್ರೇಷ್ಠರು ಎಂಬ ಮಾತಿನಂತೆ ಸರಳತೆಯಿಂದ ಶ್ರೇಷ್ಠರಾದವರ ವೇಷಭೂಷಣಗಳಲ್ಲಿ ನಮ್ಮ ನಿವೇದಿತ ಶಾಲೆಯ ಪುಟಾಣಿ ಮಕ್ಕಳು ಅಂಥ ವೇಷಭೂಷಣ ಕಾರ್ಯಕ್ರಮವನ್ನು ನಮ್ಮ ಸಂಸ್ಥೆಯ ಶಿಕ್ಷಕಿಯರಾಗಿರುವಂತಹ ಶ್ರೀಮತಿ ಜಯಶ್ರೀ ಕುಮಾರ್ ಅವರು ನೆರವೇರಿಸಿಕೊಡ್ಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಪ್ರಕೃತಿಗೆ ಚಂದ, ಆಕಾಶಕ್ಕೆ ನಕ್ಷತ್ರಗಳು ಚಂದ, ಕೋಗಿಲೆ ಕೂಗಿದರೆ ಚಂದ, ಅಕ್ಕಿಗಳ ಕಲರವ ಚಂದ. ಈ ಸುಂದರ ಸಂಜೆಯ ಶಾಲಾ ವಾರ್ಷಿಕೋತ್ಸವಕ್ಕೆ ಮುದ್ದು ಮಕ್ಕಳ ವೇಷಭೂಷಣವೇ ಚಂದ. 2024-25ನೇ ಸಾಲಿನ ಶಾಲಾ ವಾರ್ಷಿಕೋತ್ಸವಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. It's a delightful moment to extend a warm and cheerful welcome to all our distinguished guests, respected principal, teachers, parents, and my dear students. We are excited to host the fancy dress presentation, a vibrant event where imagination knows no bounds and creativity takes center stage. 2024-25ನೇ ಸಾಲಿನ ಶಾಲಾ ವಾರ್ಷಿಕೋತ್ಸವದ ಅಂಗವಾಗಿ ನರ್ಸರಿ ವಿಭಾಗದಿಂದ ಮಕ್ಕಳ ವೇಷಭೂಷಣ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಮೊದಲಿಗೆ ನಿವೇದಿತ ಆಂಗ್ಲ ಮಾಧ್ಯಮ ಶಾಲೆ, ಮಹೇಶ್ವರಗುಡಿ, ಕೋಟೆ ರಸ್ತೆ, ಕೊಪ್ಪಳ. ಮಾನವ ಕುಲವನ್ನು ಕೀಳಿರಿಮೆ ಮತ್ತು ಸಾಲಗಳಿಂದ ಮುಕ್ತಗೊಳಿಸುವುದು ಗಣೇಶ. ನಿಮ್ಮೆಲ್ಲರ ಬಾಳಿನಲ್ಲಿ ಗಣೇಶ ಶುಭವನ್ನು ತರಲಿ ಎಂದು ಹೇಳುತ್ತಾ ಗಣೇಶನ ವೇಷಧಾರಿಯಾಗಿ ಬರುತ್ತಿದ್ದಾರೆ ಕುಶಲ್ ಮಡಿವಾಳರ್. ಇವರಿಗೆ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತಿಸೋಣ. ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಥ್ಯಾಂಕ್ ಯು ಕುಶಲ್. ಮರಾಠರ ದೊರೆ ಛತ್ರಪತಿ ಶಿವಾಜಿ, ಆ ಛತ್ರಪತಿ ಶಿವಾಜಿಯ ವೇಷಧಾರಿಯಾಗಿ ಬರುತ್ತಿದ್ದಾರೆ ಕೆಸತಿ ನಂದನ್ ರಾಜ್. ಇವರಿಗೆ ಜೋರಾದ
इतिहास की पहचान है, मातृभूमि का अभिमान है, जीजा माता का रणवीर ये। ಥ್ಯಾಂಕ್ ಯು. ನಮ್ಮ शिवाजी वीर शिवाजी। ಥ್ಯಾಂಕ್ ಯು ದಿವ್ಯನಾಶಿ. ಜನ್ಮ ಕೊಡುವವಳು ತಾಯಿ, ಮರು ಜನ್ಮ ಕೊಡುವವರು ವೈದ್ಯರು. ವೈದ್ಯನ್ ಬಾಗ್ಲಿ. ಇವರಿಗೆ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತಿಸೋಣ. ಥ್ಯಾಂಕ್ ಯು ಸಾಧನ್ ಬಾಗ್ಲಿ. ಭಾರತದ ಬಾವುಟ ಹಾರಾಡುತ್ತಿರುವುದು. ಇವರಿಗೆ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತಿಸೋಣ. ಥ್ಯಾಂಕ್ ಯು ಸಹನಾ. ಕೃಷ್ಣನ ಬೆಳಕು ನಿಮಗೆ ಶಾಂತಿ ಮತ್ತು ಸ್ವಾಗತಿಸಿ. ಥ್ಯಾಂಕ್ ಯು. ಸ್ನೇಹಕ್ಕೆ ಹೆಸರುವಾಸಿಯಾಗಿ ಆಗಿನ ಕಾಲದಿಂದಲೂ ಅಜರಾಮರವಾಗಿರುವ ಸ್ನೇಹವೇ ಕೃಷ್ಣ ಸುಧಾಮರ ಸ್ನೇಹ. ಸುಧಾಮನ ವೇಷಧಾರಿಯಾಗಿ ಬರುತ್ತಿದ್ದಾರೆ ಅತುಚಾಚರ್ ಪತ್ತಾರು. ಇವರಿಗೆ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತಿಸಿ. ಕೊಳಲೂದು ಗುರುವಾಯು ಕೃಷ್ಣನೇ ಕೃಷ್ಣನೇ. ನರಜನ್ಮ ಬಂದಾಗ ಹಲೋ ಹಲೋ ನಾನು ಶಿವಾಜಿ ಅಂತ ಹೇಳಿದೆ. ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ, ಕೃಷ್ಣ ನೆನಲಾರಿ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣ ಎನ್ನಬಾರದೆ. ಅನಸ್. ಇವರಿಗೆ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತಿಸೋಣ. ಥ್ಯಾಂಕ್ ಯು. ಅನೇಕ ಪಡೆಗಳ ವಿರುದ್ಧ ಏಕಾಂಗಿಯಾಗಿ ಹೋರಾಡಿದ ಚಿತ್ರದುರ್ಗದ ವೀರವನತೆ ಒನಕೆ ಓಬವ್ವ ವೇಷ. ಇದೇ ಒನಕೆ ಓಬವ್ವನ ಕಿಂಡಿ. ಅಂದ್ರೆ ಯಾರೇ? ಕನ್ನಡ ನಾಡಿನ ವೀರರಮಣಿಯ, ಗಂಡು ಭೂಮಿಯ ವೀರನಾರಿಯ. ಥ್ಯಾಂಕ್ ಯು. ಕ್ಷಣ ಕ್ಷಣವೂ ಕೂಡ ಬಿಡುವಿಲ್ಲದ ಕೆಲಸ, ಮೆಚ್ಚಬೇಕು ನಿಮ್ಮ ಸಾಹಸ. ಆರಾಧೇವೆ. ಇವರೇ ನಮ್ಮ ಪೊಲೀಸರು. ಪೊಲೀಸ್ ವೇಷಧಾರಿಯಾಗಿ ಬರುತ್ತಿದ್ದಾನೆ ಮೊಹಮ್ಮದ್ ಅರ್ಷನ್. सांगली here. ಥ್ಯಾಂಕ್ ಯು. ಕಷ್ಟ ನಿವಾರಕ ಎ ಪರಮೇಶ್ವರ. ಪರಮೇಶ್ವರನ ವೇಷಧಾರಿಯಾಗಿ ಬರುತ್ತಿದ್ದಾನೆ ಅಥರ್ವ GM. ಪರಮೇಶ್ವರನ ವೇಷಧಾರಿಯಾಗಿ ಬರುತ್ತಿದ್ದಾನೆ ಅಥರ್ವ GM. ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ತ್ರಿಶ.
ಈಗಾಗಲೇ ಫ್ಯಾನ್ಸಿ ಡ್ರೆಸ್ ಮೇಲೆ ಬಂದು ಹೋದಂಥ ಮಕ್ಕಳು ಪಾಲಕರು ವೇದಿಕೆ ಬಲಭಾಗದಲ್ಲಿ ಬಂದು ಆ ಮಕ್ಕಳಿಗೆ ಕರ್ಕೊಂಡು ಹೋಗಬೇಕು. ನಿವೇದಿತಾ ಆಂಗ್ಲ ಮಾಧ್ಯಮ ಶಾಲೆ, ಶ್ರೀ ವಿಠ್ಠಲ ಮಾದರಿ ನಗರ, ಕೊಪ್ಪಳ. ಪ್ರತಿ ರಕ್ತದಾನಿಯು ಜೀವ ಉಳಿಸುತ್ತದೆ, ರಕ್ತದಾನ ಮಾಡೋಣ, ಜೀವ ಉಳಿಸೋಣ ಎಂದು ಹೇಳುತ್ತಾ ರಕ್ತದಾನಿ ವೇಷಧಾರಿಯಾಗಿ ಬರುತ್ತಿದ್ದಾರೆ ಆಯರ. ಇವರಿಗೆ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತಿಸೋಣ, ಉಳಿಸೋಣ. सुरक्षित रखना हमको अपना नेशन, आओ मिलकर आज करें हम ब्लड डोनेशन. ಶಾಲೆಯ ವಿಶ್ವ ಸುಂದರಿ ವೇಷಧಾರಿಯಾಗಿ ಬರುತ್ತಿದ್ದಾಳೆ ತ್ರಿಷಾ. ಇವರಿಗೆ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತಿಸಿ. ಥ್ಯಾಂಕ್ ಯು. ಹೀಗೆ ಬರುತ್ತಿದ್ದಾಳೆ ದಿಶಾ ದೊಡ್ಮನಿ. ಥ್ಯಾಂಕ್ ಯು. ಉಳಿದರೆ ವರ್ಷಿಣಿ. ಉಳಿ 16 जनवरी 2003 थर्सडे सुबह 10:39 पर नासा STS 107 कोलंबिया स्पेस शटल को लॉन्च करता है, जिसमें फ्लाइट इंजीनियर स्वागतिಸಿ. 16 जनवरी 2003 थर्सडे सुबह 10:39 पर नासा STS 107 कोलंबिया स्पेस शटल को लॉन्च करता है. एक परी आसमान आ गिरी, मुझको से प्यार हो गया, परी वेशधारी. ಥ್ಯಾಂಕ್ ಯು. ಬೆಣ್ಣೆ ಕೃಷ್ಣ ದರಗಿಳಿದು ಬಂದನೆ, ಗೋವುಗಳ ಪಾಲಿಸುವ ಗೋಪಾಲನೆ ಹೇಗೆ ಬರುತ್ತಿದ್ದಾನೆ ಕಿಶೋರ್ ಕುರಿ. ಕೊಳಲೂದು ಗುರುವಾಯು ಕೃಷ್ಣನೇ ಕೃಷ್ಣನೇ, ಕೊಳಲೂದು ಗುರುವಾಯು ಕೃಷ್ಣನೇ. ಇವರಿಗೆ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತಿಸಿ. ಥ್ಯಾಂಕ್ ಯು. ಅಪ್ರತಿಮ ದೇಶಭಕ್ತೆ, ಕೆಚ್ಚೆದೆಯ ಸ್ವಾತಂತ್ರ್ಯ ಹೋರಾಟಗಾರ್ತಿ ರಾಣಿ ಚೆನ್ನಮ್ಮ ವೇಷಧಾರಿಯಾಗಿ ಬರುತ್ತಿದ್ದಾಳೆ ಬೃಂದಾ ಗುದಗಿ. ಅಪ್ರತಿಮ ದೇಶಭಕ್ತೆ, ಕೆಚ್ಚೆದೆಯ ಸ್ವಾತಂತ್ರ್ಯ ಹೋರಾಟಗಾರ್ತಿ, ಕನ್ನಡ ನಾಡಿನ ವೀರ ಮಹಿಳೆ ಕಿತ್ತೂರ ರಾಣಿ ಚೆನ್ನಮ್ಮ ವೇಷಧಾರಿಯಾಗಿ ಬರುತ್ತಿದ್ದಾಳೆ ಬೃಂದಾ. ಇವರಿಗೆ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತಿಸಿ. ಕಪ್ಪ ಕಡಿಕೆ ಕಪ್ಪ, ಯಾಕೆ ಕೊರೆ ಕಪ್ಪ, ಕಾಪು ತಿಂತು ಮಾತಕ್ಕೆ, ಕೂಲಿ ಕೊಡಬೇಕೆ ಕೂಲಿ, 3 ಆಮೇಲೆ ತರಿಸ್ತೈತೆ, ಭೂಮಿ ಬೆಲೆ ಉಳಿಸ್ತೈತೆ, ಇಂಗ್ಲಿಷ್ನಾಗ ಬಿಟ್ಟಲ್ ಜೈ. ನೀನೇ ಬಿಸಿ ರಕ್ತದ ಯುವಕ, ನೀನೇ ರಕ್ಷಕ, ಇವರೇ ನಮ್ಮ ಭಾರತದ ಹೆಮ್ಮೆಯ ಸೈನಿಕ. ಸೈನಿಕ ವೇಷಧಾರಿಯಾಗಿ ಬರುತ್ತಿದ್ದಾರೆ ಕುಶಲ್. ಇವರಿಗೆ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತಿಸಿ. ನೊಬೆಲ್ ಪ್ರೈಸ್ ಪಡೆದಂತಹ ಮಹಿಳೆ ಮದರ್ ತೆರೆಸಾ ವೇಷಧಾರಿಯಾಗಿ ಬರುತ್ತಿದ್ದಾಳೆ ಚೈತನ್ಯ. ಮದರ್ ತೆರೆಸಾ ಅವರ ಬಗ್ಗೆ ಸಣ್ಣ ಮಾಹಿತಿಯನ್ನು ತಮ್ಮ ಮುಂದೆ ತಿಳಿಯಪಡಿಸುತ್ತಿದ್ದೇನೆ.
ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಲೈಕ್ ಇವರಿಗೆ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತಿಸಿ ಬೇಕಾಗಿ ತಮ್ಮಲ್ಲಿ ವಿನಂತಿ. ಮದರ್ ತೆರೇಸಾ 1910ರ ಆಗಸ್ಟ್ 26ರಂದು ಆಲ್ಬೇನಿಯನ್ ಕುಟುಂಬದಲ್ಲಿ ಆಗಿನ ಕಾನೂನು ಮತ್ತು ನ್ಯಾಯಕ್ಕಾಗಿ ನೀವು ಹೋರಾಡುವ ವಿಧಾನವು ನಮ್ಮಲ್ಲಿ ಆಟಿಸಿ. ಕಾನೂನು ಥ್ಯಾಂಕ್ ಯು. Hello, Sangliana here. ಥ್ಯಾಂಕ್ ಯು. ಹುಳಿ ಹುಳಿ ಸಿಹಿಯಾಗಿರುವಂತಹ ಹಣ್ಣುಗಳ ರಾಜನಾಗಿರುವ ಮಾವು ಈಗ ನಮ್ಮ ಮುಂದೆ ಬರ್ತಾ ಇದ್ದಾರೆ ವರ್ಷಿಣಿ. Is dressed up like a Spider-Man. ವೇಷಧಾರಿಯಾಗಿ ಬರುತ್ತಿದ್ದಾರೆ ಆಯರ. है सुरक्षित रखना हमको अपना नेशन. What is fans? Save life. Let donate. Thank you. ವೇದಿಕೆಯ ಮೇಲೆ ವೇಷಭೂಷಣ ಪ್ರದರ್ಶನ ನಾವು ಅವರಿಂದ ಮಾಡಿಕೊಂಡೆವು ನಮ್ಮ ಮಹನೀಯರ ದರ್ಶನ ಎಂಬ ಹಿತೋಕ್ತಿಯಂತೆ ವೇಷಭೂಷಣ ಪ್ರದರ್ಶನ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ನಮ್ಮ ಸಂಸ್ಥೆಯ ಶಿಕ್ಷಕಿಯರಾಗಿರುವಂತಹ ಶ್ರೀಮತಿ ಜಯಶ್ರೀ ಕುಂಬಾರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಈಗ ಮುಂದಿನ ಕಾರ್ಯಕ್ರಮ ಬಹುಮಾನ ವಿತರಣಾ ಕಾರ್ಯಕ್ರಮ. ಎಳೆಯರು ಅಲ್ಲ, ನಾವು ಭವಿಷ್ಯದ ನಾಯಕರು, ಸಕಲ ಸಾಧನೆಯ ಸಾಧಕರು, ಮಕ್ಕಳ ಲೋಕವೇ ಸುಂದರ, ಅವರ ಪ್ರತಿಭೆಯೇ ನಮ್ಮ ಶಾಲೆಯ ಬೆಳಗು ನೇಸರ ಎಂಬ ಹಿತೋಕ್ತಿಯಂತೆ ಬಹುಮಾನ ವಿತರಣಾ ಕಾರ್ಯಕ್ರಮ. ಈ ಒಂದು ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ನಮ್ಮ ಸಂಸ್ಥೆಯ ಶಿಕ್ಷಕಿಯರಾಗಿರುವಂತಹ ಪ್ರೀತಿ ನಡೆಸೇಸಿ ಅವರು ನೆರವೇರಿಸಿಕೊಡ್ಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಕಷ್ಟಗಳನ್ನು ಮೌನವಾಗಿ ದಾಟಬೇಕು, ಪರಿಶ್ರಮ ಸದ್ದಿಲ್ಲದೆ ಸಾಗಬೇಕು. ಸಿಗುವ ಯಶಸ್ಸಿನ ಶಬ್ದ ಜಗತ್ತಿಗೆ ಕೇಳಿಸುವಷ್ಟು ಜೋರಾಗಿರಬೇಕು. ಎಲ್ಲರಿಗೂ 24ನೇ ಶಾಲಾ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು. ಮೊದಲನೆಯದಾಗಿ 2024-25ನೇ ಸಾಲಿನ ಪ್ರಥಮ ಸೆಮಿಸ್ಟರ್ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ತೆಗೆದುಕೊಂಡಿರುವಂತಹ ವಿದ್ಯಾರ್ಥಿಗಳಿಗೆ
ಪದಕದ ವಿತರಣೆ. ಆ ವಿದ್ಯಾರ್ಥಿಗಳ ಹೆಸರು ಈ ಕೆಳಗಿನಂತಿವೆ. ಅವರೆಲ್ಲರೂ ವೇದಿಕೆಗೆ ಆಗಮಿಸಬೇಕು. 1ನೇ ತರಗತಿಯಿಂದ ಅನಮ್ನಾಜ್ 100ಕ್ಕೆ 100% ಪಡೆದುಕೊಂಡಿದ್ದಾರೆ. 2ನೇ ತರಗತಿಯಿಂದ ಸಾನಿಧ್ಯ ಅವರು 100ಕ್ಕೆ 99% ಪಡೆದುಕೊಂಡಿದ್ದಾರೆ. 3ನೇ ತರಗತಿಯಿಂದ ಅನಮ್ ಖಾನಂ 100ಕ್ಕೆ 100% ಪಡೆದುಕೊಂಡಿದ್ದಾರೆ. 4ನೇ ತರಗತಿಯಿಂದ ಶ್ವೇತಾ ಮಾಲಿ ಪಾಟೀಲ್ 100ಕ್ಕೆ 100% ತೆಗೆದುಕೊಂಡಿದ್ದಾರೆ. 5ನೇ ತರಗತಿಯಿಂದ ತನ್ಜಿಲಾ ಫೈಮಾಸಿ ಇವರು 100ಕ್ಕೆ 98 ಅಂಕಗಳನ್ನು ಪಡೆದುಕೊಂಡಿದ್ದಾರೆ. 6ನೇ ತರಗತಿಯಿಂದ ಅಂಜುಮ್ ಹೆರೋರ್ 100ಕ್ಕೆ 100% ತೆಗೆದುಕೊಂಡಿದ್ದಾರೆ. 7ನೇ ತರಗತಿಯಿಂದ ಶಾರದಾ ಹುಗಾರ್ 100ಕ್ಕೆ 97% ಪಡೆದುಕೊಂಡಿದ್ದಾರೆ. 8ನೇ ತರಗತಿಯಿಂದ ಅಮನ್ ಖಾನ್ ಗಿರಣಿ ಈ ವಿದ್ಯಾರ್ಥಿ 100ಕ್ಕೆ 99% ಪಡೆದುಕೊಂಡು 100ಕ್ಕೆ 93% ತೆಗೆದುಕೊಂಡಿದ್ದಾರೆ. ಸಾನಿಯಾ ಸಂದಿಗವಾಡ 100ಕ್ಕೆ 96% ತೆಗೆದುಕೊಂಡಿದ್ದಾರೆ. ಮಹೇಶ್ವರ ದೇವಸ್ಥಾನದ ಹತ್ತಿರವಿರುವಂತಹ LKGಯಿಂದ ಸಮೃದ್ಧಿ ಚೋಪಡೆ 100ಕ್ಕೆ 100% ಪಡೆದುಕೊಂಡಿದ್ದಾರೆ. ಮಹೇಶ್ವರ ದೇವಸ್ಥಾನದ ಹತ್ತಿರ UKGಯಿಂದ ಸಹನಾ ಮಾಲಿ ಪಾಟೀಲ್ 100ಕ್ಕೆ 100% ಪಡೆದುಕೊಂಡಿದ್ದಾರೆ. ವಿಠಲ ಮಾದರಿ ನಗರ LKGಯಿಂದ MD ಮೊಹಸಿನ್ ಜಿಲಿಬಿಲಿ 100ಕ್ಕೆ 100% ಪಡೆದುಕೊಂಡಿದ್ದಾರೆ. ವಿಠಲ ಮಾದರಿ ನಗರ UKGಯಿಂದ ಚಂದನ್ ಗುಡುಗಿ 100ಕ್ಕೆ 100% ಪಡೆದುಕೊಂಡಿದ್ದಾರೆ. ಈ ಎಲ್ಲ ವಿದ್ಯಾರ್ಥಿಗಳು ವೇದಿಕೆಗೆ ಆಗಮಿಸಿ ಬಹುಮಾನವನ್ನು ಸ್ವೀಕರಿಸಬೇಕು. ವೇದಿಕೆಯ ಮೇಲೆ ಇರುವ ಎಲ್ಲ ಗಣ್ಯಮಾನ್ಯರು ಇವರಿಗೆ ಪದಕವನ್ನು ಹಾಕಬೇಕೆಂದು ಕೇಳಿಕೊಳ್ಳುತ್ತೇನೆ. ಕಠಿಣ ಪರಿಶ್ರಮ, ಬದ್ಧತೆ ಮತ್ತು ಸಮರ್ಪಣೆ ವ್ಯಕ್ತಿಯನ್ನು ಯಶಸ್ವಿಗೊಳಿಸುವ ಮೂಲಕ ಅಂಶಗಳಾಗಿವೆ. ಜೀವನ ಅನ್ನೋದು ಸೋಲು ಗೆಲುವಿನ ಆಟ. ಗೆದ್ದವನಿಗೆ ಸೋಲಬಾರದೆಂಬ ಭಯ ಇದ್ದರೆ ಸೋತವನಿಗೆ ಗೆಲ್ಲಬೇಕೆಂಬ ಛಲವಿರುತ್ತದೆ. ಕಷ್ಟಪಟ್ಟು ಸಾಧಿಸ್ತೀನಿ ಅಂತ ಕನಸು ಕಾಣೋದು ಬಿಟ್ಟು ಶ್ರಮ ಪಡುತ್ತಿರು, ಬೆಟ್ಟದಷ್ಟು ಸಾಧಿಸಬಹುದು ಒಂದಿಷ್ಟು. ದ ಕೀ ಟು ಸಕ್ಸಸ್ ಈಸ್ ಡಿಸ್ಕವರಿಂಗ್ ಯುವರ್ ಇನ್ನೇಟ್ ಪವರ್ ಅಂಡ್ ಯೂಸಿಂಗ್ ಇಟ್ ಡೈಲಿ. नाम बदनाम है मगर अपन का फेम है, हमसे जो दादागिरी अपन की दादागिरी. शहर अपन का सारा सड़कें अपने बाप की, ठेकेदार कहते हैं ये बिल्डिंगें हैं आपकी. शहर अपन का सारा सड़कें अपने बाप की, ठेकेदार कहते हैं ये बिल्डिंगें हैं आपकी. क्यों दादागिरी अपन की दादागिरी, दादागिरी अपन की दादागिरी. नाम बदनाम है मगर अपन का प्रेम है. ಕನ್ನಡ ವಿಷಯದಲ್ಲಿ ಗಣೇಶ್ ಗಾಳಿ 125ಕ್ಕೆ 124 ಅಂಕಗಳು. ಇಂಗ್ಲಿಷ್ ವಿಷಯದಲ್ಲಿ ಕೇಶವರಾವ್ ಅಂಕಗಳು. ಹಿಂದಿ ವಿಷಯದಲ್ಲಿ ಪ್ರಸನ್ನ ಕುಮಾರ್ 100ಕ್ಕೆ 100 ಅಂಕಗಳು. ಹಿಂದಿ ವಿಷಯದಲ್ಲಿ ಶಾಯಿಸ್ತಾ ಬಾನು ಎಂ 100ಕ್ಕೆ 100 ಅಂಕಗಳು. ಗಣಿತ ವಿಷಯದಲ್ಲಿ ಸಾದಿಯಾನಾಜ್ 100ಕ್ಕೆ 78 ಅಂಕಗಳು. ವಿಜ್ಞಾನದಲ್ಲಿ ಪಿ ಕೇಶವರಾವ್ 100ಕ್ಕೆ 83 ಅಂಕಗಳು. ಸಮಾಜ ವಿಜ್ಞಾನ ವಿಷಯದಲ್ಲಿ ಪ್ರಸನ್ನ ಕುಮಾರ್ 100ಕ್ಕೆ 96 ಅಂಕಗಳು. ಸಮಾಜ ವಿಷಯದಲ್ಲಿ ಶಾಯಿಸ್ತಾ ಬಾನು ಎಂ ಇವರು 100ಕ್ಕೆ 96 ಅಂಕಗಳನ್ನು ಪಡೆದುಕೊಂಡಿದ್ದಾರೆ. ಈ ಎಲ್ಲ ವಿದ್ಯಾರ್ಥಿಗಳಿಗೂ ವೇದಿಕೆಯ ಮೇಲೆ ಆಸೀನರಾದಂತಹ ಗಣ್ಯಮಾನ್ಯರು ಬಹುಮಾನವನ್ನು ವಿತರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. If you love what you are doing, you will be successful. The key to success is to start before you are ready.
Success is where preparation and opportunity meet. ತರಗತಿಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದು ಶಾಲೆಗೆ ತಂದೆ ತಾಯಿಗೆ ಕೀರ್ತಿ ತಂದುಕೊಟ್ಟಂತಹ ವಿಜಯ ಪತಾಕೆಯನ್ನು ಶಾಲೆಗೆ ಒದಗಿಸಿಕೊಟ್ಟಂತಹ ವಿದ್ಯಾರ್ಥಿ ಪಿ ಕೇಶವರಾವ್ 625ಕ್ಕೆ 569 ಅಂಕಗಳನ್ನು ಪಡೆದು 91.68% ತೆಗೆದುಕೊಂಡಿದ್ದಾರೆ. ಈ ವಿದ್ಯಾರ್ಥಿಗೆ ಆಡಳಿತ ಮಂಡಳಿಯವರು ಗಣ್ಯಮಾನ್ಯರು ಟ್ರೋಫಿ ಕೊಟ್ಟು ಬಹುಮಾನ ಮತ್ತು ಸನ್ಮಾನ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಆಸೀನರಾದ ಎಲ್ಲ ಗಣ್ಯಮಾನ್ಯರು ಕೂಡ ಈ ಒಂದು ಬಹುಮಾನವನ್ನು ವಿತರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. And hard work will always earn your success. Success consists of going from failure to failure without loss of enthusiasm. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿ ಚಪ್ಪಾಳೆ, ಚಪ್ಪಾಳೆ 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 ಚಪ್ಪಾಳೆ. The key to the success of any producer is to have a great team around. Focused hard work is a ವಿದ್ಯೆ ಅಮೂಲ್ಯ ಸಂಪತ್ತು, ಎಲ್ಲರಿಗೂ ಒಲಿಯದು ಆ ಸಂಪತ್ತು. ಕಷ್ಟದ ಜೊತೆ ಇಷ್ಟಪಟ್ಟು ನೀ ಕಲಿತರೆ ಫಲವಿದೆ ಯಾವತ್ತು. ಶಿಕ್ಷಣದ ಬೇರು ಕಹಿಯಾಗಿರಬಹುದು, ಅದರ ಫಲ ಸಿಹಿಯಾಗಿ ಇರುತ್ತದೆ ಎಂಬುದಕ್ಕೆ ವೇದಿಕೆ ಮೇಲೆ ನಡೆದಿರುವಂತಹ ಒಂದು ಬಹುಮಾನ ವಿತರಣಾ ಕಾರ್ಯಕ್ರಮ ನೈಜ ನಿದರ್ಶನ. ಈ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ಪ್ರೀತಿ ನಿಡಿಸೇಸಿ ಅವರಿಗೆ ಧನ್ಯವಾದಗಳು. ಈಗ ಮುಂದಿನ ಕಾರ್ಯಕ್ರಮ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಅತಿಥಿ ಗಣ್ಯಮಾನ್ಯರಿಗೆ ಸನ್ಮಾನ ಮತ್ತು ನೆನಪಿನ ಕಾಣಿಕೆ ವಿತರಣೆ ಕಾರ್ಯಕ್ರಮ. ಬದುಕಿನಲ್ಲಿ ನಮ್ಮನ್ನು ನಾವು ಗುರುತಿಸಿಕೊಳ್ಳುವಂತೆ ಬದುಕುವುದು ಸ್ವಾಭಿಮಾನದ ಜೀವನ, ನಮ್ಮನ್ನು ಮತ್ತೊಬ್ಬರು ಗುರುತಿಸುವಂತೆ ಬದುಕುವುದು ಸ್ವಾಭಿಮಾನದ ಸನ್ಮಾನ. ಈ ಸನ್ಮಾನ ಕಾರ್ಯಕ್ರಮವನ್ನು ನಮ್ಮ ವಿದ್ಯಾಸಂಸ್ಥೆಯ ಶಿಕ್ಷಕರಾಗಿರುವಂತಹ ಶ್ರೀ ಮೊಹಮ್ಮದ್ ಶಫಿ ಅವರು ನೆರವೇರಿಸಿಕೊಡ್ಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಗುಡ್ಡಗಳೇ ಭೂಷಣ, ಬಾನಿಗೆ ಸೂರ್ಯಚಂದ್ರ ನಕ್ಷತ್ರಗಳೇ ಭೂಷಣ, ವಿದ್ಯೆಗೆ ವಿನಯವೇ ಭೂಷಣ, ನೀರಿಗೆ ನೈದಿಲಿಯೇ ಭೂಷಣ, ಈ ನಮ್ಮ ಸವಿ ನೆನಪಿಗೆ ಅತಿಥಿಗಳಿಗೆ ನೆನಪಿನ ಕಾಣಿಕೆಯೇ ಭೂಷಣ. ನಿವೇದಿತ ಆಂಗ್ಲ ಮಾಧ್ಯಮ ಶಾಲೆ ಕೊಪ್ಪಳ 24ನೇ ಶಾಲಾ ವಾರ್ಷಿಕೋತ್ಸವದ ಅಂಗವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಅತಿಥಿ ಗಣ್ಯರಿಗೆ ಸಂಸ್ಥೆಯ ವತಿಯಿಂದ ನೆನಪಿನ ಕಾಣಿಕೆ ಮತ್ತು ಸನ್ಮಾನ ಸಮಾರಂಭ. ಮೊದಲನೆಯದಾಗಿ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದ ಶ್ರೀ ವಿನೋದ್ ಹುಲಿ, ಪ್ರಾಚಾರ್ಯರು ರಾಜೀವ್ ಗಾಂಧಿ ಶಿಕ್ಷಣ ಮಹಾವಿದ್ಯಾಲಯ ಕೊಪ್ಪಳ, ಇವರಿಗೆ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ನಿತೇಶ್ ಪುಲಸ್ಕರ್ ಸರ್ ಮತ್ತು ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀಮತಿ ಶಾರದಾಬಾಯಿ ಪುಲಸ್ಕರ್ ಮೇಡಮ್ ಅವರಿಂದ ಸನ್ಮಾನ. ಈ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಗಮಿಸಿದಂಥ ಎಲ್ಲ ಅತಿಥಿ ಗಣ್ಯರು ಭಾಗವಹಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಸನ್ಮಾನಗೊಳ್ಳುತ್ತಿರುವಂತಹ ಸರ್ ಅವರು ಮೂಲತಃ ಹುಬ್ಬಳ್ಳಿಯವರಾದಂಥ ಇವರು 2008ರಲ್ಲಿ ಕೊಪ್ಪಳಕ್ಕೆ ಬಂದು ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿರುತ್ತಾರೆ. 2013ರಲ್ಲಿ ರಾಜೀವ್ ಗಾಂಧಿ ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಚಾರ್ಯರಾಗಿ ಬಡ್ತಿ ಹೊಂದಿ ಇಂದಿಗೂ ಸಹ ಆ ಒಂದು ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಚಾರ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರು ಬಳ್ಳಾರಿಯ ಬಳ್ಳಾರಿ ವಿಶ್ವವಿದ್ಯಾಲಯದ ಅಕಾಡೆಮಿ ಕೌನ್ಸಿಲರ್ ಸದಸ್ಯರಾಗಿಯೂ ಸಹ ಸೇವೆ ಸಲ್ಲಿಸಿದ್ದಾರೆ ಮತ್ತು ಈಗ ಪ್ರಸ್ತುತವಾಗಿ ಕೊಪ್ಪಳ ವಿಶ್ವವಿದ್ಯಾಲಯದ ಅಕಾಡೆಮಿ ಕೌನ್ಸಿಲರ್ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರಿಗೆ ಸಂಸ್ಥೆಯ ಪರವಾಗಿ ಎಲ್ಲ ಶಿಕ್ಷಕರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಆಗಮಿಸಿದಂತಹ ಡಾಕ್ಟರ್ ಯಲ್ಲಪ್ಪ ಶಿಲ್ಪಿ, ರಥಶಿಲ್ಪಿ, ಕರ್ನಾಡ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು, ಇವರಿಗೆ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶ್ರೀ ನಿತೇಶ್ ಪುಲಸ್ಕರ್ ಸರ್ ಮತ್ತು ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಶ್ರೀಮತಿ ಶಾರದಾಬಾಯಿ ಪುಲಸ್ಕರ್ ಮೇಡಮ್ ಅವರಿಂದ ಸನ್ಮಾನ. ಇವರು ಇದುವರೆಗೂ 102 ರಥಗಳನ್ನು ನಿರ್ಮಿಸಿದ್ದಾರೆ. ಇವರ ರಥಶಿಲ್ಪದ ಸೇವೆಗಾಗಿ ಅನೇಕ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ. ಕರ್ನಾಟಕ ರತ್ನ, ಅಮೋಘ ವರ್ಷ ನೃಪತುಂಗ, ರವಿ ವರ್ಮಾ, ಗೌರವ ಡಾಕ್ಟರೇಟ್, ಕರುನಾಡ ಪದ್ಮಶ್ರೀ ಹೀಗೆ ಅನೇಕ ಪ್ರಶಸ್ತಿಗಳು ಇವರನ್ನು ಹುಡುಕಿಕೊಂಡು ಬಂದಿವೆ. ಇವರ ಈ ಸೇವೆ ಹೀಗೆ ಮುಂದುವರಿಯಲಿ ಎಂದು
ಆಶಿಸುತ್ತಾ ಸಂಸ್ಥೆಯ ಪರವಾಗಿ ಎಲ್ಲ ಶಿಕ್ಷಕರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ತಜ್ಞರು ಮತ್ತು ಸಹ ಪ್ರಾಧ್ಯಾಪಕರು ಕಿಮ್ಸ್ ಕೊಪ್ಪಳ ಇವರಿಗೆ ಸಂಸ್ಥೆಯ ಕಾರ್ಯದರ್ಶಿಗಳು ಮತ್ತು ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಿಂದ ಸನ್ಮಾನ. ಈ ಒಂದು ವೇದಿಕೆ ಮೇಲೆ ಆಗಮಿಸಿದಂಥ ಎಲ್ಲ ಅತಿಥಿಗಣರು ಸಹ ಈ ಒಂದು ಸನ್ಮಾನದಲ್ಲಿ ಭಾಗಿಯಾಗಬೇಕೆಂದು ಕೇಳಿಕೊಳ್ಳುತ್ತೇನೆ. ಇವರು ಗುಲ್ಬರ್ಗಾದಲ್ಲಿ MBBS ಪದವಿಯನ್ನು ಮುಗಿಸಿ ಬಳ್ಳಾರಿಯ ವಿಮ್ಸ್ನ ಅನೆಸ್ಥೇಸಿಯಾದಲ್ಲಿ MDಯನ್ನು ಮುಗಿಸಿದ್ದಾರೆ ಮತ್ತು ಮದುರೈನಲ್ಲಿ ಅಪ್ತಮಾಲಜಿಯಲ್ಲಿ MD ಪದವಿಯನ್ನು ಸಹ ಮುಗಿಸಿದ್ದಾರೆ. ಇವರಿಗೆ ಸಂಸ್ಥೆಯ ಪರವಾಗಿ ಎಲ್ಲ ಶಿಕ್ಷಕರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಎಲ್ಲ ಅತಿಥಿ ಗಣ್ಯರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಸನ್ಮಾನ ಕಾರ್ಯಕ್ರಮಕ್ಕೆ ವಿರಾಮವನ್ನು ನೀಡುತ್ತೇನೆ. ಧನ್ಯವಾದಗಳು. ಚಕ್ರ ಆತ್ಮವಿಶ್ವಾಸಿ ಎಂಬ ಇಂಧನ, ಇವೆರಡರ ಮೇಲೆ ಸಕ್ಸಸ್ ಎಂಬ ವಾಹನ ಚಲಿಸುತ್ತದೆ. ಹೀಗೆ ಸಕ್ಸಸ್ಸಿನ ಹಾದಿಯಲ್ಲಿ ಸಾಗುತ್ತಿರುವಂತಹ ನಮ್ಮ ಗಣ್ಯಮಾನ್ಯರಿಗೆ ಈಗ ವೇದಿಕೆಯ ಮೇಲೆ ಸನ್ಮಾನ ಮತ್ತು ನೆನಪಿನ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ನಮ್ಮ ಸಂಸ್ಥೆಯ ಶಿಕ್ಷಕರಾಗಿರುವಂತಹ ಮೊಹಮ್ಮದ್ ಶಫಿ ಶಿಕ್ಷಕರಿಗೆ ತುಂಬ ಹೃದಯದ ಅಭಿನಂದನೆಗಳು. ಈಗ ಉದ್ಘಾಟಕರಿಂದ ಭಾಷಣ. ಪ್ರೀತಿಯ ಎಣ್ಣೆ ಸುರಿದು ಬಾಂಧವ್ಯದ ಬತ್ತಿ ಹಾಕಿ ಸಂತಸದ ಜ್ಯೋತಿ ಬೆಳಗಿಸಿದಂತಹ ಶ್ರೀ ವಿನೋದ್ ಹುಲಿ ಪ್ರಾಚಾರ್ಯರು, ರಾಜೀವ್ ಗಾಂಧಿ ಶಿಕ್ಷಣ ಮಹಾವಿದ್ಯಾಲಯ ಕೊಪ್ಪಳ, ಇವರು ಉದ್ಘಾಟಕರ ನುಡಿಯನ್ನು ಆಡಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಲೋ. 24ನೇ ಶಾಲಾ ವಾರ್ಷಿಕೋತ್ಸವ ನಿವೇದಿತ ಆಂಗ್ಲ ಮಾಧ್ಯಮ ಶಾಲೆಯಿದ್ದು ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದ ವೇದಿಕೆಯಲ್ಲಿ ಅಧ್ಯಕ್ಷತೆಯ ಸ್ಥಾನವನ್ನು ವಹಿಸಿರುವಂತಹ ಶ್ರೀಮತಿ ಶಾರದಾಬಾಯಿ ಪುಲಸ್ಕರ್ ಮೇಡಮ್ ಅವರೇ, ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಶ್ರೀ ಅಮ್ಜದ್ ಪಟೇಲ್ ಸರ್ ಅವರೇ, ಯಲ್ಲಪ್ಪ ಶಿಲ್ಪಿ ಅವರೇ ಮತ್ತು ಜಯಶ್ರೀ ಗೋಟೂರ್ ಮೇಡಮ್ ಅವರೇ, ಮತ್ತು ನನ್ನ ವಿದ್ಯಾರ್ಥಿ ಮಿತ್ರರು ಮತ್ತು ಈ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀ ನಿತೀಶ್ ಪುಲಸ್ಕರ್ ಅವರೇ, ಈ ಶಾಲೆಯ ಎಲ್ಲ ಬೋಧಕ ಬೋಧಕೇತರ ಸಿಬ್ಬಂದಿ ಮಿತ್ರರೇ, ಮುದ್ದು ವಿದ್ಯಾರ್ಥಿಗಳೇ ಹಾಗೂ ಪಾಲಕರೇ, ಪೋಷಕರೇ, ಮಾಧ್ಯಮದವರೇ ಮತ್ತು ಪತ್ರಕರ್ತ ಮಿತ್ರರೇ, ಪ್ರಾಯಶಃ ಈ ಒಂದು ಅದ್ಧೂರಿಯಾದಂತಹ ಕಾರ್ಯಕ್ರಮವನ್ನು ನೋಡಿ ಬಹಳ ವೈಯಕ್ತಿಕವಾಗಿ ನನಗೆ ಸಂತೋಷವಾಗಿದೆ. ಭಾಳ ಸಂತೋಷದಿಂದ ಈ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ದೀಪ ಬೆಳಗಿಸೋದ್ರ ಮೂಲಕ ಉದ್ಘಾಟನೆಯನ್ನು ಮಾಡಿದ್ದೇನೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಅನ್ನಿಸ್ತಾ ಇದೆ. ಪ್ರಾಯಶಃ ಈ ಶಾಲೆಯ ಸಿಬ್ಬಂದಿಯ ಮಿತ್ರರನ್ನು ನಾನು ಆಗಲಿಂದ ಗಮನಿಸ್ತಾ ಇದ್ದೆ. ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲರಿಗೂ ಕೂಡ ಒಂದೊಂದು ಮಹನೀಯರ ವೇಷವನ್ನು, ಪಾತ್ರವನ್ನು ಅವರಲ್ಲಿ ಪ್ರೇರೇಪಿಸಿ ಈ ವೇದಿಕೆ ಮೇಲೆ ತೊಗೊಂಡ್ಬಂದು ಅವರ ಧೈರ್ಯದಿಂದ ಪ್ರದರ್ಶನಕ್ಕೆ ಹಿಂದೆ ಉತ್ತೇಜನ ಕೊಟ್ಟಿದ್ದಾರಲ್ಲ, ಆ ಒಂದು ಈ ಶಾಲೆಯ ಎಲ್ಲ ಸರ್ವ ಸಿಬ್ಬಂದಿಗಳಿಗೆ ತಾವು ಒಂದು ಜೋರಾದ ಚಪ್ಪಾಳೆ ತಟ್ಟುವುದರ ಮೂಲಕ ಅವರಿಗೆ ಅಭಿನಂದಿಸಬೇಕಂತ ಹೇಳಿ ಕೇಳ್ಕೊತಾ ಇದ್ದೇನೆ. ಮತ್ತೊಂದು, ಇಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಪಾಲಕರು ಕೂಡಿದ್ದೀರಿ. ತಮ್ಮೆಲ್ಲರ ಬಯಕೆ, ತಮ್ಮೆಲ್ಲರ ಇಚ್ಛೆ, ತಮ್ಮೆಲ್ಲರ ಕುತೂಹಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆರಂಭ ಆಗಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಎರಡು ವಿಚಾರಗಳನ್ನು ತಮ್ಮ ಜೊತೆ ಹಂಚಿಕೊಂಡು ನನ್ನ ಒಂದು ಉದ್ಘಾಟನೆಯ ನುಡಿಯನ್ನು ಮುಗಿಸ್ತಾ ಇದ್ದೇನೆ. ಪ್ರಾಯಶಃ ತಾವೆಲ್ಲ ಪಾಲಕರು ಶಾಲೆಗೆ ಮಕ್ಕಳನ್ನು ರಿಜಿಸ್ಟ್ರೇಷನ್ ಮಾಡಿಸಿದರೆ, ಅಡ್ಮಿಷನ್ ಮಾಡಿಸಿದರೆ, ಫೀಸ್ ಕಟ್ಟಿದರೆ ನಿಮ್ಮ ಜವಾಬ್ದಾರಿ ಮುಗೀತು ಅಂತ ಅಂದರೆ ಅದು ಪ್ರಾಯಶಃ ತಪ್ಪಾಗುತ್ತೆ. ಶಾಲೆಯಲ್ಲಿ ಶಿಕ್ಷಕರು ಏನು ಮಾಡ್ತಾರೆ ಅಂತಂತಂದರೆ ಪೈಥಾಗೋರಸನ ನಿಯಮಗಳನ್ನು ಹೇಳಬಲ್ಲರು, ನ್ಯೂಟನ್ನ ನಿಯಮಗಳನ್ನು ಹೇಳಬಲ್ಲರು, ಮತ್ತು ಗಣಿತದ ಸೂತ್ರಗಳನ್ನು ಹೇಳಬಲ್ಲರು, ನಮ್ಮ ಕನ್ನಡ ಸಾಹಿತ್ಯವನ್ನು ಹೇಳಬಲ್ಲರು, ಇಂಗ್ಲೀಷ್ ಕಲಿಸಬಲ್ಲರು. ಈ ಎಲ್ಲ ವಿಷಯಗಳ ಬಗ್ಗೆ ನಿಮ್ಮ ಮಕ್ಕಳಿಗೆ ಜ್ಞಾನವನ್ನು ಮೂಡಿಸ್ಬೋದು. ಆದರೆ ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿರ್ತಕ್ಕಂತಹ ಜವಾಬ್ದಾರಿ ಶಿಕ್ಷಕರಿಗೆ ಎಷ್ಟು ಜವಾಬ್ದಾರಿ ಇರ್ತದೋ ಅಷ್ಟೇ ಪ್ರಮಾಣದ ಜವಾಬ್ದಾರಿ ಪಾಲಕರಿಗಿರುತ್ತೆ ಅನ್ನುವಂಥದ್ದನ್ನು ತಾವು ದಯವಿಟ್ಟು ನೆನಪಿನಲ್ಲಿ ಇಟ್ಕೊಳ್ಬೇಕು. ಯಾಕಂದರೆ ಈ 3-4 ವರ್ಷದ ಮಕ್ಕಳು ಇಷ್ಟೊಂದು ಸಹಸ್ರಾರು ಸಂಖ್ಯೆಯ ವೇದಿಕೆಗೆ ಬಂದು ಅವರು ಧೈರ್ಯದಿಂದ ಪ್ರದರ್ಶನವನ್ನು ಕೊಡ್ತಾ ಇದ್ದಾರೆ ಅಂತಂತಂದರೆ ನಿಮ್ಮ ಮಕ್ಕಳು ಪ್ರತಿಭಾವಂತ ಮಕ್ಕಳು, ನಿಮ್ಮ ಮಕ್ಕಳಲ್ಲಿ ಪ್ರತಿಭೆ ಇದೆ, ನಿಮ್ಮ ಮಕ್ಕಳಲ್ಲಿ ಕೌಶಲ್ಯ ಇದೆ. ಆ ಒಂದು ಕೌಶಲ್ಯಕ್ಕೆ, ಆ ಒಂದು ಪ್ರತಿಭೆಯನ್ನು ನೀವು ಹೆಚ್ಚಿನ ರೀತಿಯಲ್ಲಿ ಜಿಲ್ಲಾ ಮಟ್ಟದಲ್ಲಿ, ನಾಡಿನ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಅದು ಹೋಗಬೇಕು ಅಂತಂತಂದರೆ
ಒಬ್ಬ ಪಾಲಕರಾಗಿ, ಒಬ್ಬ ತಂದೆಯಾಗಿ, ಒಬ್ಬ ತಾಯಿಯಾಗಿ ನಿಮ್ಮ ಮಕ್ಕಳಿಗೆ ಸರ್ವತೋಮುಖ ಬೆಳವಣಿಗೆಗೆ ಬೇಕಾಗಿರತಕ್ಕಂತಹ ಎಲ್ಲ ರೀತಿಯ ಕಾಳಜಿಯನ್ನು ತಾವು ವಹಿಸಿದಾಗ ಮಾತ್ರ ಏನಾಗುತ್ತೆ ಅಂದರೆ ನಿಮ್ಮ ಮಕ್ಕಳು ಮುಂದೊಂದು ದಿನ ದೊಡ್ಡ ಮಹನೀಯರಾಗ್ತಾರೆ. ಇಂದಿನ ಯುವಕರ ಒಂದು ರೀಲ್ಸ್ಗಳನ್ನು ನಾವು ನೋಡ್ತಾ ಇದ್ದರೆ ಸಂಸ್ಕೃತಿಗೆ ಪೆಟ್ಟು ಬಿದ್ದಿದೆ ಅನ್ನುವಂತಹ ಮಾತು ತಪ್ಪಾಗಲಿಕ್ಕಿಲ್ಲ. ಆ ಕಾರಣದಿಂದಾಗಿ ತಾವೆಲ್ಲ ಸುಸಂಸ್ಕೃತ ದೇಶ ನಮ್ಮದಿದು. ನಾವೆಲ್ಲ ನಮ್ಮ ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆಗೆ ಹಸ್ತಾಂತರಿಸುವುದು, ವರ್ಗಾಯಿಸುವುದು ಬಹಳ ಮುಖ್ಯ ಇದೆ. ಆ ದಿಶೆಯಲ್ಲಿ ಶಾಲೆಯಿಂದ ದೊರೆಯುವಂತಹ ಶಿಕ್ಷಣ, ಮನೆಯಲ್ಲಿ ಪಾಲಕರಿಂದ ಮಕ್ಕಳಿಗೆ ಸಿಗುವಂತಹ ಸಂಸ್ಕಾರ, ಈ ಶಿಕ್ಷಣ ಮತ್ತು ಸಂಸ್ಕಾರ ಎರಡೂ ಮಕ್ಕಳಲ್ಲಿ ಪಡೆದಾಗ ಆ ಮಗು ಮುಂದೊಂದು ದಿನ ಉತ್ತಮ ಭಾರತೀಯ ಪ್ರಜೆಯಾಗಿ ಬೆಳೀಲಿಕ್ಕೆ ಸಾಧ್ಯ. ಒಬ್ಬ ವಿದ್ಯಾರ್ಥಿ ಸೈನಿಕನಾಗಿ, ಒಬ್ಬ ವಿದ್ಯಾರ್ಥಿ ವೈದ್ಯನಾಗಿ, ಒಬ್ಬ ಪೊಲೀಸ್ ಆಗಿ, ಒಬ್ಬ ವಕೀಲನಾಗಿ, ಹೀಗೆ ಒಬ್ಬ ಗಗನಸಖಿಯಾಗಿ ಅನೇಕ ರೀತಿಯ ಪಾತ್ರಗಳನ್ನು ಧರಿಸಿದ್ದಾರೆ. ಇವರೆಲ್ಲ ಮುಂದೊಂದು ದಿನ ನಿಜ ಜೀವನದಲ್ಲೂ ಕೂಡ ದೊಡ್ಡ ದೊಡ್ಡ ಪೊಲೀಸ್ ಅಧಿಕಾರಿಯಾಗಲಿ, IAS ಅಧಿಕಾರಿಯಾಗಲಿ, ಗಗನಸಖಿಯರಾಗಲಿ, ಗಗನಯಾತ್ರಿಗಳಾಗಲಿ, ವಿಜ್ಞಾನಿಗಳಾಗಲಿ, ಸಂಶೋಧಕರಾಗಲಿ, ಈ ದೇಶಕ್ಕೆ ನಿಮ್ಮ ಮಕ್ಕಳಿಂದ, ಈ ದೇಶಕ್ಕೆ, ಈ ನಾಡಿಗೆ, ಈ ನೆಲಕ್ಕೆ ನಿಮ್ಮ ಮಕ್ಕಳಿಂದ ಮಹತ್ತರವಾಗಿರ್ತಕ್ಕಂತಹ ಕೊಡುಗೆಗಳನ್ನು ನೀಡುವ ನಿಟ್ಟಿನಲ್ಲಿ ನಿಮ್ಮ ಮಕ್ಕಳ ಹೆಸರು ಈ ದೇಶದ ಪ್ರತಿಯೊಂದು ಊರಿನಲ್ಲಿ ಅಜರಾಮರವಾಗಿ ಉಳಿಯುವ ದೆಸೆಯಲ್ಲಿ ನೀವೆಲ್ಲ ಪಾಲಕರು ನಿಮ್ಮ ಮಕ್ಕಳಿಗೆ ಕಾಳಜಿ ವಹಿಸ್ರಿ. ಈ ಒಂದು ಕೊಪ್ಪಳ ನಗರದ ಹೃದಯ ಭಾಗದಲ್ಲಿರ್ತಕ್ಕಂತಹ ಈ ನಿವೇದಿತ ಶಾಲೆ ಆರಂಭವಾಗಿ ಇವತ್ತಿಗೆ 24 ವರ್ಷವಾಗಿದೆ. ಮುಂದಿನ ವರ್ಷವೇ 25 ವರ್ಷ ಆಗುತ್ತೆ. ಈ ಒಂದು ಅವರ ನಿರಂತರ ಪರಿಶ್ರಮ, ಅವರ ನಿರಂತರ ತ್ಯಾಗ, ಅವರ ಒಂದು ಕಾಳಜಿ ಇವತ್ತು ನಾನು ಕೇಳ್ತಾ ಇದ್ದೆ ನಿತೀಶ್ ಅವರಿಗೆ. ಶಾಲೆ ಆರಂಭವಾದ ವರ್ಷ ಎಷ್ಟು ವಿದ್ಯಾರ್ಥಿಗಳ ಸಂಖ್ಯೆ ಇತ್ತು ಅಂದರೆ ಕೇವಲ 32 ವಿದ್ಯಾರ್ಥಿಗಳ ಸಂಖ್ಯೆಯಿಂದ 2000 ಇಸ್ವಿಯಲ್ಲಿ ಈ ಶಾಲೆ ಆರಂಭವಾಗಿದೆ. ಇವತ್ತು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿದೆ ಅಂತಂದರೆ 900 ಚಿಲ್ಲರೆ ಇದೆ ಅಂತಂದರೆ ತಾವೆಲ್ಲ ಜೋರಾದ ಚಪ್ಪಾಳೆಯನ್ನು ಹೊಡೆಯೋದ್ರ ಮೂಲಕ ಈ ಹೃದಯ ಭಾಗದಲ್ಲಿರ್ತಕ್ಕಂಥ ನಿವೇದಿತ ಶಾಲೆಯ ಸಂಸ್ಥಾಪಕರಿಗೂ, ಆಡಳಿತ ಮಂಡಳಿಗೂ, ಎಲ್ಲ ಸರ್ವ ಸಿಬ್ಬಂದಿಗಳಿಗೂ ತಾವು ಅಭಿನಂದನೆಯನ್ನು ತಿಳಿಸಿ ನಾನು ವೈಯಕ್ತಿಕವಾಗಿ ಅಭಿನಂದನೆ ತಿಳಿಸ್ತಾ ಇದ್ದೀನಿ. ನಾನು ಪ್ರೀತಿಯ ಗೌರವಾನ್ವಿತ ಎಲ್ಲ ಪಾಲಕರಲ್ಲಿ ನಾನು ಕೇಳ್ಕೊಳ್ಳೋದು ಇಷ್ಟೇ, ನಿಮ್ಮ ಮಕ್ಕಳ ಬಗ್ಗೆ, ನಿಮ್ಮ ಮಗುವಿನ ಶೈಕ್ಷಣಿಕ ಕಾಳಜಿ, ಮಗುವಿನ ಶೈಕ್ಷಣಿಕ ಬೆಳವಣಿಗೆ ಶಾಲೆಯ ಶಿಕ್ಷಕರಿಗೆ ಎಷ್ಟಿರ್ತದೋ ಅದರ 2 ಪಟ್ಟು 3 ಪಟ್ಟು ನಿಮ್ಮ ಪಾಲಕರಾದಂಥ ನಿಮಗೆ ಇರಬೇಕು. ಪ್ರತಿದಿನ ನಿಮ್ಮ ಮಗು ಎಲ್ಲಿ ಹೋಗುತ್ತೆ, ಏನು ಮಾಡುತ್ತೆ, ಎಷ್ಟು ಗಂಟೆ ಕೈಯಲ್ಲಿ ಮೊಬೈಲ್ ಹಿಡಿಯುತ್ತೆ. ಇವತ್ತು ಪತ್ರಿಕೆಯನ್ನು ಓದಬೇಕಾದಾಗ ಕೇಂದ್ರ ಸರ್ಕಾರದ ಮಹತ್ವದ ನಿರ್ಧಾರವನ್ನು ನಾನು ಬಹಳ ವೈಯಕ್ತಿಕವಾಗಿ ಖುಷಿಪಟ್ಟೆ. ಯಾಕಂತಂದರೆ ಈ ಒಂದು ಆನ್ಲೈನ್ ಗೇಮ್ನಿಂದ ಅನೇಕ ವಿದ್ಯಾರ್ಥಿಗಳು, ಮಕ್ಕಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಆ ಮಕ್ಕಳನ್ನು ಕಳೆದುಕೊಂಡಂತಹ ತಂದೆಯ ನೋವನ್ನು ನೀವು ಸಹ ನೋಡಿರ್ತೀವಿ. ಅದಕ್ಕೋಸ್ಕರ ಮಕ್ಕಳಿಗೆ ಮೊಬೈಲ್ ಗೀಳು ಆಗದಂತೆ ಅವರಿಗೆ ಸಮಯೋಚಿತ ಸಂದರ್ಭದಲ್ಲಿ ಎಷ್ಟು ಅವಶ್ಯಕತೆ ಇರ್ತದೋ ಅಷ್ಟು ಮಾತ್ರ ನೀವು ಮೊಬೈಲನ್ನು ಕೊಡಿ. ಆ ಮಕ್ಕಳು ಮೊಬೈಲ್ ಬಳಕೆ ಕಡಿಮೆ ಮಾಡಬೇಕಂದ್ರೆ ಪಾಲಕರಾದಂತಹ ನೀವು ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡಬೇಕು. ಯಾಕಂದರೆ ಮಗು ತಂದೆ ತಾಯಿಯನ್ನು ನೋಡಿ ಕಲಿಯುತ್ತೆ. ಮನೆಯ ಸಂಸ್ಕಾರ, ಮನೆಯ ಸಂಸ್ಕೃತಿ, ಮನೆಯ ವಾತಾವರಣ ಮಗುವಿನ ಮೇಲೆ ಮಹತ್ತರವಾಗಿ ಪರಿಣಾಮ ಬೀರೋದ್ರಿಂದ. ಯಾಕಂದ್ರೆ ನೀವು ಸ್ಕೂಲಿಗೆ ಕಳಿಸ್ತೀರಿ, ಸ್ಕೂಲಿಗೆ ಕಳಿಸಿದ್ರೆ ಇಲ್ಲಿ ಮೊಬೈಲ್ ಬಳಕೆ ಮಾಡಲಿಕ್ಕೆ ಆಗಲ್ಲ. ಎಲ್ಲ ಸ್ಟಾಫ್ ಇರ್ತಾರೆ, ಟೀಚರ್ಸ್ ಇರ್ತಾರೆ, CC ಕ್ಯಾಮ್ರಾ ಇರ್ತದೆ. ಹೇಗೋ ಮಗು ಶಾಲೆಯಿಂದ ಮನೆಗೆ ಹೋಯ್ತು ಅಂತಂದರೆ ಅದು ಫ್ರೀಡಮ್ ಸಿಗುತ್ತೆ. ನೀವು ನಿಮ್ಮ ಮನೆಯ ಕೆಲಸ ಕಾರ್ಯಗಳಲ್ಲಿ ಬ್ಯುಸಿ ಇರ್ತೀರಿ. ಮಗು ಶಾಲೆಗೆ ನೆಕ್ಸ್ಟ್ ಡೇ ಸ್ಕೂಲಿಗೆ ಹೋಗೋವರೆಗೂ ಕೈಯಲ್ಲಿ ಮೊಬೈಲ್ ಹಿಡಿತು ಅಂದರೆ ಕಣ್ಣು ಹಾಳಾಗುತ್ತೆ, ಮಾನಸಿಕ ಆರೋಗ್ಯ ಹಾಳಾಗುತ್ತೆ, ಮಗುವಿನ ಶೈಕ್ಷಣಿಕ ಜೀವನ ಹಾಳಾಗುತ್ತೆ. ಅದಕ್ಕೋಸ್ಕರ ತಾವೆಲ್ಲರೂ ತಮ್ಮಲ್ಲಿ ನಾನು ಕೈ ಜೋಡಿಸಿ ವಿನಂತಿ ಮಾಡ್ಕೋತಾ ಇದ್ದೀನಿ. ಮೊಬೈಲ್ ಗೀಳಿನಿಂದ ಜೀವನ ಹಾಳಾಗ್ತಾ ಇದೆ ಮತ್ತು ಬದುಕು ಹಾಳಾಗ್ತಾ ಇದೆ. ದಯಮಾಡಿ ನಿಮ್ಮ ಮಕ್ಕಳಿಗೆ ನೀವು ಶಿಕ್ಷಕರಾಗಿ ಪರಿವರ್ತನೆ ಆಗಬೇಕು. ಅವರಿಗೆ ಧೈರ್ಯ ತುಂಬಬೇಕು, ಸ್ಥೈರ್ಯ ತುಂಬಬೇಕು, ನಿನ್ನ ಜೊತೆಗಿರ್ತೀನಪ್ಪಿ ಅನ್ನಬೇಕು, ಶಾಲೆಗೆ ಬರಬೇಕು, ಶಾಲೆಯಲ್ಲಿ ಶೈಕ್ಷಣಿಕ ಪ್ರಗತಿಯನ್ನು ವಿಷಯವಾರು ಶಿಕ್ಷಕರಿಂದ ಪಡಿಬೇಕು. ಅವರಿಗೆ ಅವರ ಆಸೆ ಏನಿದೆ, ನಾನು ಐ ವಾಂಟ್ ಟು ಬಿಕಮ್ ಸಬ್ ಇನ್ಸ್ಪೆಕ್ಟರ್, ನಾನು IAS ಆಫೀಸರ್ ಆಗ್ತೀನಿ, ಟೀಚರ್ ಆಗ್ತೀನಿ. ಹೀಗೆ ನಿಮ್ಮ ಮಗು ಏನನ್ನು ಕನಸನ್ನು ಕಂಡಿದೆ, ಏನು ಆಸೆಯನ್ನು ಹೊಂದಿದೆ, ಆ ಆಸೆಯನ್ನು ನೆರವೇರಿಸುವ ನಿಟ್ಟಿನಲ್ಲಿ ತಾವೆಲ್ಲ ಪಾಲಕರು ಶ್ರಮ ಪಡ್ರಿ. ಆ ಜೊತೆಗೆ ನಿವೇದಿತ ಶಾಲೆ ಕಳೆದ 24 ವರ್ಷಗಳಿಂದ ಈ ಒಂದು ಸಾಮಾಜಿಕ ಕೊಡುಗೆಯನ್ನು, ಶೈಕ್ಷಣಿಕ ಕೊಡುಗೆಗಳನ್ನು ನೀಡ್ತಾ ಬಂದಿದೆ. ಇನ್ನೂ ವರ್ಷದಿಂದ ವರ್ಷ ಉತ್ತರೋತ್ತರವಾಗಿ ಈ ಶಾಲೆ ಬೆಳೀತಾ ಉನ್ನತ ಶಿಕ್ಷಣ ಕಡೆಗೆ ಮುಖ ಮಾಡಲಿ ಅನ್ನುವಂತಹ ಮಾತನ್ನು ಹೇಳ್ತಾ
ನನ್ನನ್ನು ಈ ಒಂದು ಅಭೂತಪೂರ್ವ ಕಾರ್ಯಕ್ರಮಕ್ಕೆ, ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಹ್ವಾನವನ್ನು ನೀಡುತ್ತಾ ನನಗೆ ಸನ್ಮಾನಿಸಿ ಗೌರವಿಸಿ ಅಭಿನಂದಿಸಿದ್ದಾರೆ. ಅವರಿಗೂ ಮತ್ತು ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೂ ಪಾಲಕರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಉದ್ಘಾಟನೆಯ ನುಡಿಯಿಂದ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬಾಲಕ, ಪಾಲಕ, ಶಿಕ್ಷಕ ಪಣತಿಯ ಹಾಗೆ ಕಾರ್ಯನಿರ್ವಹಿಸಿದರೆ ಮಗುವಿನ ಭವ್ಯ ಭವಿಷ್ಯ ಬೆಳಗಲಿಕ್ಕೆ ಸಾಧ್ಯದ. ಹಾಗೆ ಮೊಬೈಲು ನಿಮ್ಮ ಮಕ್ಕಳನ್ನು ತಲೆ ಎತ್ತದಂತೆ ಮಾಡಿದ್ರೆ ಪುಸ್ತಕ ನಿಮ್ಮ ಮಕ್ಕಳನ್ನು ತಲೆ ಎತ್ತುವಂತೆ ಮಾಡುತ್ತದೆ. ಹಾಗೆ ನಿವೇದಿತ ವಿದ್ಯಾಸಂಸ್ಥೆಯ ಒಂದು ಸಾಧನೆಯನ್ನು ಮನದುಂಬಿ ಪ್ರಶಂಸಿಸಿದಂತಹ ನಮ್ಮ ಉದ್ಘಾಟಕರ ಸ್ಥಾನವನ್ನು ಅಲಂಕರಿಸಿದಂತಹ ಪ್ರಾಚಾರ್ಯರು ವಿನೋದ್ ಹುಲಿಯವರು, ಪ್ರಾಚಾರ್ಯ ರಾಜೀವ್ ಗಾಂಧಿ ಶಿಕ್ಷಣ ಮಹಾವಿದ್ಯಾಲಯ ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಅರ್ಪಿಸುತ್ತಾ, ಈಗ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಮುಖ್ಯ ಅತಿಥಿಗಳ ಸ್ಥಾನವನ್ನು ಅಲಂಕರಿಸಿದಂತಹ ಡಾಕ್ಟರ್ ಯಲ್ಲಪ್ಪ ಶಿಲ್ಪಿ, ಕರುನಾಡ ಪದ್ಮಶ್ರೀ ಪ್ರಶಸ್ತಿಯ ಪುರಸ್ಕೃತರು, ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಮಕ್ಕಳೇ, ಒಂದ್ಸಲ ಚಪ್ಪಾಳೆ ತಟ್ಟಿ. ಒಂದ್ಸಲ ಜೋರಾಗಿ ಚಪ್ಪಾಳೆ ತಟ್ಟಿ. ಇದು ನಾನು ಏನೋ ಮೈಸೂರು ದಸರಾನೇ ಮಾಡಿಬಿಟ್ಟಿದ್ದೆ. ಇಷ್ಟೊಂದು ವೈಭವ, ಇಷ್ಟೊಂದು ಇದನ್ನು ನೋಡಿದರೆ ಮೈಸೂರು ದಸರಾನೇ ಇಲ್ಲಿ ಜೋರಾಗಿ ನಡೆದಿದೆ ಅಂತ ನಾನು ತಿಳ್ಕೊಂಡಿದ್ದೆ. ನಮ್ಮ ಕೊಪ್ಪಳ ಜಾತ್ರೆಯಲ್ಲಿ ಎಷ್ಟು ಆನಂದವಾಗಿ ಕುಂತಿರ್ತಾರೋ ಆ ರೀತಿ ಇಲ್ಲೆಲ್ಲ ನಮ್ಮ ಮಿನಿ ಕೊಪ್ಪಳ ಜಾತ್ರೆ ಅಂತ ಇದು ಅಂದ್ಕೊಂಡಿದ್ದೀನಿ. ಇವತ್ತು 24ನೇ ವಾರ್ಷಿಕೋತ್ಸವ. ಈ ಶಾಲೆ ವೈಭವ ನೋಡಿದರೆ ನಿಜವಾಗ್ಲೂ 100 ವರ್ಷದ ಹಿಂದೆ ಇತಿಹಾಸ ನಡೆತಕ್ಕಂಥ ಈ ಇತಿಹಾಸನ ನಾವು ಇವತ್ತಿಲ್ಲಿ ನೋಡ್ತಾ ಇದ್ವಿ ಮಕ್ಕಳ ಮುಖಾಂತರ. ಇವತ್ತು ಪಾಲಕರು ಎಷ್ಟು ಆನಂದವಾಗಿ ಈ ಮಕ್ಕಳನ್ನು ವಿದ್ಯಾಭ್ಯಾಸ ಕೊಡ್ತಾರೆ, ಹಾಗೆ ಮೊಬೈಲ್ ಕೊಡೋದು ಒಂದು ಬಿಡಿಸಿಬಿಟ್ರೆ ಒಳ್ಳೆ ಆನಂದವಾಗಿ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ, ಒಳ್ಳೆ ಕೀರ್ತಿವಂತರಾಗ್ತಾರೆ ಅಂತ ಅನ್ನೋದಕ್ಕೆ ನಮ್ಮ ಸರ್ ಒಂದು ಉದಾಹರಣೆ ಹೇಳಿದ್ದಾರೆ. ಅದಕ್ಕೆ ಮಕ್ಕಳಿಗೆ ಮನೆಯಲ್ಲಿ ಮೊಬೈಲ್ ಕೊಡುವುದಕ್ಕಿಂತ ಮಕ್ಕಳಿಗೆ ಮನೆಯಲ್ಲಿ ಒಂದು ಕಾಪಿ ಪೆನ್ನನ್ನು ಕೊಟ್ಟು ನೋಡಿ, ಅವರು ಒಬ್ಬರು ಕಲಾವಿದರಾಗ್ತಾರೆ, ಅವರು ಒಬ್ಬರು ಒಳ್ಳೆಯ ವಿದ್ಯಾರ್ಥಿಗಳಾಗ್ತಾರೆ. ಇವತ್ತು ಇಷ್ಟೊಂದು ವೈಭವ, ಇಷ್ಟೊಂದು ಇದನ್ನು ನೋಡಿಬಿಟ್ರೆ ನಾವು ಮೈಸೂರು ದಸರಾ ಹೋಗೋದೇನು ಅವಶ್ಯಕತೆ ಇಲ್ಲ ಅನಿಸುತ್ತೆ. ಎಲ್ಲ ವೈಭವವನ್ನು ಇಲ್ಲೇ ಮಕ್ಕಳಲ್ಲಿ ನಾವು ನೋಡ್ತಾ ಇದ್ದೀವಿ. ಈ ನಿವೇದಿತ ಸ್ಕೂಲು ಭಾಳ ಅದ್ಭುತವಾದ ಸ್ಕೂಲು. ಈ ಮಕ್ಕಳಲ್ಲಿ ಈ ನಿವೇದಿತ ಸ್ಕೂಲಿನಲ್ಲಿ ಓದಿರ್ತಕ್ಕಂಥ ಮಕ್ಕಳು ಭಾಳ ಒಳ್ಳೆಯ ವಿದ್ಯಾವಂತರಾಗಿದ್ದಾರೆ, ಒಳ್ಳೆಯ ಶಿಕ್ಷಕರು ಸಹ ಇಲ್ಲಿದ್ದಾರೆ. ಇದೆಲ್ಲ ವ್ಯವಸ್ಥೆಯನ್ನು ನೋಡಿದರೆ ಇಲ್ಲಿ ಒಳ್ಳೆಯ ಶಿಕ್ಷಕರು ಇದ್ದಾರೆ, ಒಳ್ಳೆಯ ಮಕ್ಕಳು ಇದ್ದಾರೆ. ಒಂದು ಮಾತು ಹೇಳ್ತೀನಿ, ಗುರುಗಳು ಅಂದರೆ ದೇವಲೋಕದಲ್ಲಿ ಸಿಗ್ತಕ್ಕಂಥ ಒಬ್ಬ ದೇವಶಿಲ್ಪಿ. ಅವರು ಮಕ್ಕಳನ್ನು ಶಿಲ್ಪಿಯಾಗಿ ಮಾಡ್ತಕ್ಕಂಥ ಒಬ್ಬ ಗುರು ದೇವಶಿಲ್ಪಿಗಳು. ಅವರು ಯಾವ ಮಕ್ಕಳಲ್ಲಿ ಮನಸ್ಸಿನಲ್ಲಿ ಏನೇನು ಇರುತ್ತೋ ಗೊತ್ತಿಲ್ಲ, ನಾಳೆ ಹಲವಾರು ವಿದ್ಯಾರ್ಥಿಗಳು ಕಲಾವಿದರಾಗ್ಬೋದು, ಸಂಗೀತಗಾರರಾಗ್ಬೋದು, ಡಾಕ್ಟ್ರಸ್ ಆಗ್ಬೋದು, ಒಂದು ದೇಶಕಾಯದ ಯೋಧ ಆಗ್ಬೋದು, ಎಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬ ರೈತನೂ ಆಗಬಹುದು. ಇಂಥ ಒಂದು ಕಲೆಯನ್ನು ಕೊಡ್ತಕ್ಕಂಥ ಒಬ್ಬ ಶಿಕ್ಷಕರು ಅಂದರೆ ದೇವಶಿಲ್ಪಿಗಳೇ ಅಷ್ಟೇ. ಈ ಕಾರ್ಯಕ್ರಮಕ್ಕೆ ತುಂಬ ಧನ್ಯವಾದ ಅಂತ ತಿಳಿಸುತ್ತಾ ನಾವೊಂದು 2 ಮಾತುಗಳು ಮುಗಿಸ್ತಾ ಇದ್ದೀನಿ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದಂತಹ ಡಾಕ್ಟರ್ ಯಲ್ಲಪ್ಪ ಶಿಲ್ಪಿ, ಕರ್ನಾಟಕ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು, ಇವರಿಗೆ ಸಂಸ್ಥೆಯ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳ ಸ್ಥಾನವನ್ನು ಅಲಂಕರಿಸಿದಂತಹ ಶ್ರೀಮತಿ ಜಯಶ್ರೀ ಗೋಟೂರ್, ಕಣ್ಣಿನ ತಜ್ಞರು ಮತ್ತು ಸಹ ಪ್ರಾಧ್ಯಾಪಕರು, ಕಿಮ್ಸ್ ಕೊಪ್ಪಳ, ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ಹಿತನುಡಿಯನ್ನು ಆಡಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ.
ಎಲ್ಲರಿಗೂ ಶುಭ ಸಂಜೆ. ವೇದಿಕೆ ಮೇಲೆ ಆಸನಿಸಿದ ಗಣ್ಯರೇ ಮತ್ತು ಪೋಷಕರೇ ಮತ್ತು ಎಲ್ಲ ವಿದ್ಯಾರ್ಥಿನಿಯರೇ, ನಿಮ್ಮೆಲ್ಲರಿಗೂ ನಾನು ಜಾಸ್ತಿ ಸಮಯವನ್ನು ತೆಗೆದುಕೊಳ್ಳುವುದಿಲ್ಲ. ನೀವೆಲ್ಲರೂ ತುಂಬ ಉತ್ಸುಕರಾಗಿ ಕಲ್ಚರಲ್ ಪ್ರೋಗ್ರಾಮ್ಸ್ಗೆ ಕಾಯ್ತಾ ಇದ್ದೀರಿ ಅಂತ ಗೊತ್ತು. ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಮತ್ತು ಇಲ್ಲಿ ನಾವೆಲ್ಲರೂ ನಿವೇದಿತಾ ಸ್ಕೂಲ್ ಸಂಸ್ಥೆ ವತಿಯಿಂದ 24ನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿದ್ದೇವೆ. ಇದೆಲ್ಲ ನೋಡಿ ನನಗೆ ತುಂಬ ಖುಷಿ ಆಗ್ತಾ ಇದೆ. ನನ್ನ ಶಾಲೆ ದಿನಗಳು ನನಗೆ ನೆನಪಾಗ್ತಾ ಇದ್ದಾವೆ. ನಾವು ಹೀಗೆ ತುಂಬ ಉತ್ಸುಕರಾಗಿ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ವಿ. ನಿವೇದಿತಾ ಸ್ಕೂಲ್ ಸಂಸ್ಥೆ ಸುಮಾರು 24 ವರ್ಷಗಳಿಂದ ಒಳ್ಳೆಯ ಶಿಕ್ಷೆ ಮತ್ತು ಸಂಸ್ಕೃತಿಯನ್ನು ಮಕ್ಕಳಿಗೆ ಕೊಡ್ತಾ ಬಂದಿದೆ. ಇದು ಹೀಗೆ ಮುಂದುವರಿಲಿ ಎಂದು ನನ್ನ ಆಶೆ. ಒಬ್ಬ ವೈದ್ಯ ಆಗಿ ನಾನು ಹೇಳುವುದು ಎರಡೇ ಮಾತು: ಮಕ್ಕಳಿಗೆ ಒಳ್ಳೆ ಆಹಾರ ಮತ್ತು ಒಳ್ಳೆ ವಿದ್ಯಾಭ್ಯಾಸ ಕೊಡಿ. ಮಕ್ಕಳು ಓದ್ತಾ ಇಲ್ಲ ಅಂತ ಪ್ರೆಷರೈಸ್ ಮಾಡಬೇಡಿ. ಒಂದು ಮಗು ಓದೋದ್ರಲ್ಲಿ ಕಮ್ಮಿ ಇದ್ದರೆ ಮತ್ತು ಬೇರೆ ಆ್ಯಕ್ಟಿವಿಟೀಸಲ್ಲಿ ಅದರದ್ದು ಇಂಟ್ರೆಸ್ಟ್ ಇರುತ್ತೆ. ಸೊ ಮಕ್ಕಳಿಗೆ ಓದೋದನ್ನ ಜೊತೆಗೆ ಬೇರೆ ಆ್ಯಕ್ಟಿವಿಟೀಸಲ್ಲೂ ಪ್ರೋತ್ಸಾಹ ಮಾಡಿ. ಇದರಿಂದ ಮಕ್ಕಳ ಆಸಕ್ತಿಯನ್ನು ಹೆಚ್ಚುತ್ತದೆ ಮತ್ತು ಮಕ್ಕಳಿಗೆ ಹೊರಗಡೆ ಆಟ ಆಡೋದಕ್ಕೆ ಜಾಸ್ತಿ ಪ್ರೋತ್ಸಾಹ ಮಾಡಿ. ಇದರಿಂದ ಮಕ್ಕಳ ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆಯನ್ನು ಹೆಚ್ಚುತ್ತದೆ. ನಿವೇದಿತಾ ಸ್ಕೂಲ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ತಜ್ಞರು ಮತ್ತು ಸಹ ಪ್ರಾಧ್ಯಾಪಕರು ಕಿಮ್ಸ್ ಕೊಪ್ಪಳ ಇವರಿಗೆ ತುಂಬ ಹೃದಯದ ಅಭಿನಂದನೆಗಳು. ಮುಂದಿನ ಕಾರ್ಯಕ್ರಮ ಅಧ್ಯಕ್ಷೀಯ ಭಾಷಣ. ಹಣೆಯ ಬರಹದಲ್ಲಿ ಜೀವವಿಲ್ಲ, ಹಣೆಯ ಬೆವರಿನಲ್ಲಿ ಜೀವವಿದೆ. ಯಶಸ್ಸು ಎಂಬುದು ಸತತ ಪ್ರಯತ್ನಗಳ ಸಂಕಲನ. ಅದರಲ್ಲಿ ಸೋಲುಗಳು, ಅವಮಾನಗಳು ಎಲ್ಲವೂ ಇರುತ್ತವೆ. ಶಿಲ್ಪಕಲೆಯಲ್ಲಿ ಕಾಣಿಸುವುದು ಸುಂದರ ಮೂರ್ತಿಯೇ ಹೊರತು ಉಳಿಯ ಪೆಟ್ಟುಗಳಲ್ಲ ಎನ್ನುವಂತಹ ಸ್ಫೂರ್ತಿದಾಯಕ ಹಿತೋಕ್ತಿಗಳನ್ನು ನಮ್ಮ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಶಾರದಾಬಾಯಿ ಪುಲಸ್ಕರ್ ಮೇಡಮ್ ಅವರ ಬಾಳಿಗೆ ಅರ್ಪಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀಮತಿ ಶಾರದಾಬಾಯಿ ವಿ ಪುಲಸ್ಕರ್ ಮೇಡಮ್ ಅವರು ಅಧ್ಯಕ್ಷೀಯ ನುಡಿಯನ್ನು ಆಡಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ನನ್ನ ಮನದ ಗುರುಗಳನ್ನು ಸ್ಮರಿಸುತ್ತಾ ವೇದಿಕೆಯ ಮೇಲೆ ಆಸೀನರಾದ ಉದ್ಘಾಟಕರು ಆದ ಶ್ರೀ ವಿನೋದ್ ಹುಲಿ ಪ್ರಾಚಾರ್ಯರು, ರಾಜೀವ್ ಗಾಂಧಿ ಶಿಕ್ಷಣ ಮಹಾವಿದ್ಯಾಲಯ ಕೊಪ್ಪಳ ಇವರೇ, ಹಾಗೂ ಡಾಕ್ಟರ್ ಶ್ರೀ ಶಿಲ್ಪಿ ಯಲ್ಲಪ್ಪ ಶಿಲ್ಪಿ, ರಥಶಿಲ್ಪಿ, ಕರುನಾಡ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಮುಖ್ಯ ಅತಿಥಿಗಳೇ, ಶ್ರೀಮತಿ ಜಯಶ್ರೀ ಗೋಟೂರ್, ಕಣ್ಣಿನ ತಜ್ಞರು, ಸಹಪ್ರಾಧ್ಯಾಪಕರು ಕಿಮ್ಸ್ ಕೊಪ್ಪಳ ಇವರೇ, ಹಾಗೂ ಈ ಸಂಸ್ಥೆಯ ಕಾರ್ಯದರ್ಶಿಗಳೇ, ಪಾಲಕರೇ, ಪೋಷಕರೇ ಹಾಗೂ ವಿದ್ಯಾರ್ಥಿ ಬಳಗವೇ, ಶಿಕ್ಷಕ ಬಳಗವೇ, ಎಲ್ಲರಿಗೂ ಕಾರ್ಯಕ್ರಮದ 24ನೇ ಶಾಲಾ ವಾರ್ಷಿಕೋತ್ಸವದ ಶುಭಾಶಯಗಳು. ಮನಸ್ಸೊಂದಿದ್ದರೆ ಮಾರ್ಗವಿದೆ, ನಗು ಹೊಂದಿದ್ದರೆ ಸ್ವರ್ಗವಿದೆ, ನಂಬಿಕೆ ಹೊಂದಿದ್ದರೆ ಜೀವನವಿದೆ, ನಿಷ್ಕಲ್ಮಶವಾದ ಭಕ್ತಿ ಹೊಂದಿದ್ದರೆ ಎಂಥ ಸಂದರ್ಭದಲ್ಲಿಯೂ ಭಗವಂತನ ಅನುಗ್ರಹ ದೊರೆಯುತ್ತದೆ. ಈ ಮಠಾಧೀಶರು, ನಮ್ಮ ಕೊಪ್ಪಳದ ಮಠಾಧೀಶರು ಹೇಳ್ತಾರೆ, ದೇಹ ಬುದ್ಧಿ ಭಾವನೆಗಳ ಸರ್ವತೋಮುಖ ಬೆಳವಣಿಗೆಯೇ ಶಿಕ್ಷಣ. ಶಿಕ್ಷಣವೆಂದರೆ ಬರೀ ಅಕ್ಷರ ಜ್ಞಾನವೆಲ್ಲ, ಅದು ಅರಿವನ್ನು ಮೂಡಿಸುವುದು ಮತ್ತು ಮನುಷ್ಯನ ಜೀವನವನ್ನು ಉನ್ನತೀಕರಿಸುವುದು. ಮಾನವ ಪ್ರೇಮ, ನಿಸರ್ಗ ಪ್ರೇಮ, ರಾಷ್ಟ್ರ ಪ್ರೇಮ, ಸ್ವಾವಲಂಬನೆ, ಆತ್ಮವಿಶ್ವಾಸ, ಕಲೆ, ಸಾಹಿತ್ಯ, ಜೀವನ ಶ್ರದ್ಧೆ, ಜೀವನೋತ್ಸಾಹ ಇವುಗಳೆಲ್ಲವನ್ನು ಮನುಷ್ಯರಲ್ಲಿ ಬೆರೆಸುವುದು ಶಿಕ್ಷಣ. ಅಷ್ಟೇ ಅಲ್ಲದೆ ಮನುಷ್ಯನ ಚಾರಿತ್ರ್ಯ ನಿರ್ಮಾಣ ಕೂಡ ಶಿಕ್ಷಣದ ಮೂಲ ಧ್ಯೇಯವಾಗಿದೆ. ಈ ಎಲ್ಲ ಅಂಶಗಳನ್ನು
ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಅಳವಡಿಸಿಕೊಂಡು ಶಿಕ್ಷಣ ಕಲಿಯಲು ರಚನಾತ್ಮಕವಾದ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗಿದೆ. ಹೀಗೆ ಇಂದು ಸ್ಪರ್ಧಾತ್ಮಕ ಯುಗದಲ್ಲಿ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಸ್ಪರ್ಧೆಗಳಲ್ಲಿ ಗೆಲ್ಲಲು ಸ್ಪರ್ಧಾತ್ಮಕ ಮನೋಭಾವನೆಯನ್ನು ಬೆಳೆಸಿ ಗೆಲ್ಲಲು ಅದಕ್ಕೆ ಸತ್ವಯುತವಾದ ಶಿಕ್ಷಣವನ್ನು ನೀಡುತ್ತಿದ್ದೇವೆ. ಹೀಗೆ ಶಿಕ್ಷಣ ಸಂಸ್ಕಾರ ನೀಡುತ್ತಿರುವ ಈ ಶಾಲೆಯಲ್ಲಿ ಕಳೆದ ವರ್ಷಗಳಲ್ಲಿ ನಡೆದಂತಹ SSLC ಪರೀಕ್ಷೆಗಳ ಫಲಿತಾಂಶವನ್ನು ನೋಡಿದಾಗ ತಿಳಿಯುತ್ತದೆ ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ಶಿಕ್ಷಕರು ಎಷ್ಟು ಪರಿಶ್ರಮ ಹೊಂದುತ್ತಾರೆ ಎಂದು. ಹಾಗೆಯೇ ಒಳ್ಳೆಯ ಶಿಕ್ಷಣವನ್ನು ಕೂಡ ಇಲ್ಲಿ ನೀಡಲಾಗುತ್ತಿದೆ. ಆಡಳಿತ ಮಂಡಳಿ, ಶಿಕ್ಷಕರು, ವಿದ್ಯಾರ್ಥಿ ಬಳಗ ಇರುವ ಈ ಶಾಲೆ ನಿಜವಾಗಿ ಒಂದು ಕುಟುಂಬವಾಗಿದೆ. ಹಾಗೆ ನಾವು ಕೂಡ ಭಾವಿಸಿದ್ದೇವೆ ಕೂಡ. ಈ ವಿಶಿಷ್ಟ, ವಿಭಿನ್ನ ಮತ್ತು ವಿಶೇಷವಾದ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಧನಾತ್ಮಕ ಗುಣಗಳನ್ನು ಪ್ರೋತ್ಸಾಹಿಸುತ್ತಾ ಋಣಾತ್ಮಕ ಗುಣಗಳ ಬಗ್ಗೆ ಅವರಿಗೆ ತಿಳಿ ಹೇಳುತ್ತಾ ಸುಧಾರಣೆಗೊಳಿಸುತ್ತಾ ಒಳ್ಳೆಯ ಸಂಸ್ಕಾರವನ್ನು ಕೂಡ ನೀಡಲಾಗುತ್ತದೆ. ಸಾವಿರ ವಿದ್ಯಾರ್ಥಿಗಳನ್ನು ಸಾಧಕರನ್ನಾಗಿಸಿ ಸಮಾಜಕ್ಕೆ ಸಮರ್ಪಿಸುವ ಕಾರ್ಯ ಈ ಶಾಲೆಯಿಂದಾಗುತ್ತಿದೆ. ನಾವು ಈಗಾಗಲೇ ಗಮನಿಸಿದ್ದೇವೆ, ನಮ್ಮ ಶಾಲೆಯಲ್ಲಿ ಕಲಿತಂತಹ ವಿದ್ಯಾರ್ಥಿಗಳು ಅನೇಕ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡುತ್ತಿದ್ದಾರೆ. ಅಂತಹ MBBS, BAMS, ಟೀಚರ್ಸ್, ಪೊಲಿಟಿಕ್ಸ್, ಇಂಜಿನಿಯರ್ಸ್ ಮತ್ತು ಗೌರ್ಮೆಂಟ್ ಜಾಬ್ ಹೋಲ್ಡರ್ಸ್ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡುತ್ತಿದ್ದಾರೆ. ಕಳೆದ ವರ್ಷ SSLC ಪರೀಕ್ಷೆಯ ಫಲಿತಾಂಶಗಳನ್ನು ಈಗಾಗಲೇ ನೋಡಿದ್ದೀರಿ. ಹೀಗೆ ಒಳ್ಳೆಯ ಅಂಕಗಳನ್ನು ಪಡೆದು ವಿದ್ಯಾರ್ಥಿಗಳ ಶಿಕ್ಷಣ ಆಗಲಿ ಎಂದು ನಾವು ಬಹಳಷ್ಟು ಪರಿಶ್ರಮದಿಂದ ಶಿಕ್ಷಕರು, ಆಡಳಿತ ಮಂಡಳಿಯವರು ಹಾಗೂ ವಿದ್ಯಾರ್ಥಿಗಳು ಶಿಕ್ಷಣವನ್ನು ಪಡೆಯುವಲ್ಲಿ ಶ್ರಮಿಸುತ್ತಿದ್ದೇವೆ. ವಿದ್ಯಾರ್ಥಿಗಳಿಗೆ, ಪಾಲಕರಿಗೆ ಸಂತೋಷವಾಗೋದು ಯಾವಾಗ ಅಂತಂದರೆ ತಮ್ಮ ಮಕ್ಕಳನ್ನು ಯಾರಾದರೂ ಹೊಗಳಿದಾಗ ಏನಾಗತ್ತಂತಂದರೆ ಬಹಳಷ್ಟು ಸಂತೋಷ ಆಗ್ತದೆ. ಅಂತಹ ಯಾಕೆ ಹೊಗಳ್ತಾರಪ್ಪ ಅಂತಂದರೆ ವಿದ್ಯಾರ್ಥಿಯು ತನ್ನ ಶಿಕ್ಷಣದಲ್ಲಿ ಗುರಿಯನ್ನು ತಲುಪಿ ಒಳ್ಳೆಯ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡು ಮತ್ತು ಒಳ್ಳೆಯ ಸಮೃದ್ಧಿಯುತ ಜೀವನವನ್ನು ನಡೆಸುತ್ತಿದ್ದಾಗ ಏನಾಗುತ್ತೆ, ಪಾಲಕರಿಗೆ ಬಹಳಷ್ಟು ತೃಪ್ತಿ ಆಗುತ್ತೆ. ಇಂತಹ ವಿದ್ಯಾರ್ಥಿ ಅಂದರೆ ಸ್ಪೆಷಲ್ ಪರ್ಸನ್ ಆಗಬೇಕಂತಂದರೆ ಶಾಲೆಯಲ್ಲಿ ಶಿಕ್ಷಕರು ಮತ್ತು ಮನೆಯಲ್ಲಿ ಕೂಡ ಪಾಲಕರು, ಟೀಚರ್ಸ್ ಆಗಬೇಕಾಗುತ್ತದೆ. ಮಕ್ಕಳ ಒಂದು ಜವಾಬ್ದಾರಿಯನ್ನು ಹೊತ್ತವರಿಗೆ ಹೆತ್ತವರು ಎಂದು ಹೇಳಲಾಗ್ತದೆ. ತಮ್ಮ ಮಕ್ಕಳ ಒಂದು ಬದುಕಿನ ಕನಸುಗಳನ್ನು ಕಾಣ್ತಾ ಇರ್ತೀರಿ. ಆದರೆ ಕೆಲ ಮಕ್ಕಳು ಪರೀಕ್ಷೆಗಳಲ್ಲಿ ಅಥವಾ ಟೆಸ್ಟ್ಗಳಲ್ಲಿ ಅಂಕಗಳನ್ನು ಕಡಿಮೆ ತೆಗೆದುಕೊಂಡಾಗ ನೀವು ನಿಮ್ಮ ಕನಸುಗಳನ್ನು ಸಂಕುಚಿತಗೊಳಿಸಬೇಕಾಗಿಲ್ಲ. ಯಾಕಂತಂದರೆ ಸಾಧನೆಯ ಹಾದಿ ಬಹಳಷ್ಟು ಸುಗಮವಾದುದಲ್ಲ, ಬಹಳಷ್ಟು ತಾಳ್ಮೆ ಬೇಕಾಗ್ತದೆ. ಮತ್ತು ಆ ಹಾದಿಯಲ್ಲಿ ನಡೆಯುವಾಗ ದೃಢ ಸಂಕಲ್ಪ ಮತ್ತು ದೃಢಚಿತ್ತ ಆ ಗುರಿಯತ್ತ ಇರಬೇಕಾಗ್ತದೆ. ಹಾಗೆ ಇಲ್ಲಿ ಈ ಸಂಸ್ಥೆಯಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶಿಕ್ಷಣವನ್ನು ಕಲಿಸಲು, ಒಳ್ಳೆಯ ಶಿಕ್ಷಣ ಮತ್ತು ಸಂಸ್ಕಾರವನ್ನು ಕೊಡಲು ಬಹಳಷ್ಟು ಪ್ರಯತ್ನಿಸ್ತಿದ್ದೇವೆ. ನಿಮ್ಮ ಕನಸುಗಳು, ನಿಮ್ಮ ಆ ಒಂದು ಅಭಿಲಾಷೆ ಏನಾಗ್ತದಂದ್ರೆ ಈ ಶಾಲೆಯಲ್ಲಿ ಯಶಸ್ವಿಯಾಗಿ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಮೂಲಕ ನೆರವೇರ್ತದೆ. ಹಾಗೆ ಈ ಒಂದು ಶಾಲೆಯಲ್ಲಿ ನಿಮ್ಮ ಈ ಒಂದು ವಿದ್ಯಾಭ್ಯಾಸಕ್ಕೆ, ಶಿಕ್ಷಣ ಸಂಸ್ಥೆಗೆ ನಿಮ್ಮ ಪ್ರೋತ್ಸಾಹ ಮತ್ತು ಆಶೀರ್ವಾದ ನೀಡುತ್ತಿದ್ದೀರಿ. ಈ ಆಶೀರ್ವಾದ ಹೀಗೆ ಇರಲಿ. ಹಾಗೆ ಒಂದು ಮಾತು ಹೇಳ್ಬೇಕಂತಂದರೆ ವಿದ್ಯಾರ್ಥಿಗಳು ಅಂದರೆ ನಿಮ್ಮ ಮಕ್ಕಳು ಯಾರಾದರೂ ಕೇಳಿದಾಗ ನಿಮ್ಮ ನೆಚ್ಚಿನ ನಾಯಕ ಯಾರು ಅಂತ ಕೇಳಿದಾಗ ಆ ಮಗು ಬಹಳಷ್ಟು ಹೆಮ್ಮೆಯಿಂದ ಹೇಳಿಕೊಳ್ಳಬೇಕಲ್ಲ, ಏನಂದರೆ ನನ್ನ ತಂದೆ ನನ್ನ ನೆಚ್ಚಿನ ನಾಯಕ ಎಂದು. ಹಾಗೆ ನಿಮ್ಮ ನೆಚ್ಚಿನ ದೇವತೆ ಯಾರು ಅಂತ ಕೇಳಿದಾಗ ಆ ಮಗು ಬಹಳಷ್ಟು ಶ್ರದ್ಧಾಭಕ್ತಿಯಿಂದ ಹೇಳಿಕೊಳ್ಳಬೇಕು.
ಅವಳು ಆ ದೇವತೆ ನನ್ನ ತಾಯಿ ಎಂದು. ಇಂತಹ ರೋಲ್ ಮಾಡೆಲ್ ಅಂದರೆ ಮಾದರಿಯಾಗಿ ನಾವು ಪಾಲಕರು ಬದುಕೋಣ, ಒಳ್ಳೆಯ ಸಂಸ್ಕಾರ ಮತ್ತು ಶಿಕ್ಷಣವನ್ನು ಕೊಡೋಣ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಅಧ್ಯಕ್ಷೀಯ ಸ್ಥಾನವನ್ನು ಅಲಂಕರಿಸಿ ಅಧ್ಯಕ್ಷೀಯ ನುಡಿ ಆಡಿದಂತಹ ನಮ್ಮ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರುವಂಥ ಶ್ರೀಮತಿ ಶಾರದಾಬಾಯಿ ಪುಲಸ್ಕರ್ ಮೇಡಮ್ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಅರ್ಪಿಸುತ್ತಾ ಕೊನೆಯ ಕಾರ್ಯಕ್ರಮ ವಂದನಾರ್ಪಣೆ ಕಾರ್ಯಕ್ರಮ. ತೆನೆ ಬಿಟ್ಟ ಪೈರು ಬಾಗುತ್ತದೆ, ಗೊನೆ ಬಿಟ್ಟ ಬಾಳೆಯೂ ಬಾಗುತ್ತದೆ, ಫಲ ಬಿಟ್ಟ ಗಿಡವೂ ಬಾಗುತ್ತದೆ, ಜಗತ್ತಿಗೆ ಏನೂ ಕೊಡದ ಜಂಬದ ಈ ಜೀವ ಬೀಗುತ್ತದೆ. ಬೀಗುವುದು ಸದ್ಗುಣವಲ್ಲ, ಬಾಗುವುದೇ ಒಂದು ಸದ್ಗುಣ. ಹೀಗೆ ಸದ್ಗುಣಗಳಿಂದ ವೇದಿಕೆ ಮೇಲೆ ಅಲಂಕರಿಸಿದಂಥ ಗಣ್ಯಮಾನ್ಯರಿಗೆ ವಂದನೆಯನ್ನು ಸಲ್ಲಿಸಲು ಬರುತ್ತಿದ್ದಾರೆ ನಮ್ಮ ಸಂಸ್ಥೆಯ ದೈಹಿಕ ಶಿಕ್ಷಕರಾಗಿರುವಂಥ ಶ್ರೀ ಮಲ್ಲಪ್ಪ ಮಾಟ್ರಂಗಿ. ಕಾರ್ಯಕ್ರಮದ ಕೊನೆಘಟ್ಟ ವಂದನಾರ್ಪಣೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ತಮ್ಮೊಂದೆರಡು ಹಿತನುಡಿಗಳನ್ನು ಹೇಳಿದಂತಹ ಶ್ರೀಯುತ ವಿನೋದ್ ಉಲಿ ಪ್ರಾಚಾರ್ಯರು, ರಾಜೀವ್ ಗಾಂಧಿ ಶಿಕ್ಷಣ ಮಹಾವಿದ್ಯಾಲಯ ಬಿಹಿಡಿ ಕಾಲೇಜ್ ಕೊಪ್ಪಳ, ಇವರಿಗೆ ಕೂಡ ಈ ಒಂದು ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರು ಹಾಗೂ ಶಿಕ್ಷಕರ ವೃಂದದ ಪರವಾಗಿ ಹೃತ್ಪೂರ್ವಕವಾಗಿರುವಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀಮತಿ ಶಾರದಾಬಾಯಿ ಪುಲಸ್ಕರ್ ಅಧ್ಯಕ್ಷರು, ನಿವೇದಿತಾ ವಿದ್ಯಾಸಂಸ್ಥೆ ಕೊಪ್ಪಳ, ಇವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಎಲ್ಲ ಶಿಕ್ಷಕರ ವೃಂದದ ಪರವಾಗಿ ಹೃತ್ಪೂರ್ವಕವಾಗಿರುವಂತಹ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಿದಂತಹ ಡಾಕ್ಟರ್ ಯಲ್ಲಪ್ಪ ಶಿಲ್ಪಿ, ರಥದ ಶಿಲ್ಪಿಗಳು ಹಾಗೂ ಕರ್ನಾಡು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ಇವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದಿದ್ದಕ್ಕಾಗಿ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ಮುಖ್ಯೋಪಾಧ್ಯಾಯರು ಹಾಗೂ ಎಲ್ಲ ಶಿಕ್ಷಕರ ವೃಂದದ ಪರವಾಗಿ ಹೃತ್ಪೂರ್ವಕವಾಗಿರುವಂತಹ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀಮತಿ ಜಯಶ್ರೀ ಗೋಟೂರ್, ಕಣ್ಣಿನ ತಜ್ಞರು ಮತ್ತು ಸಹ ಪ್ರಾಧ್ಯಾಪಕರು, ಕಿಮ್ಸ್ ಕೊಪ್ಪಳ, ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದಿದ್ದಕ್ಕಾಗಿ ಅವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಎಲ್ಲ ಶಿಕ್ಷಕರ ವೃಂದದ ಪರವಾಗಿ ಹೃತ್ಪೂರ್ವಕವಾಗಿರುವಂತಹ ಒಂದು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದ ವೇದಿಕೆಯ ಮೇಲೆ ಮುಖ್ಯ ಅತಿಥಿಗಳಾಗಿ ಆಸೀನರಾಗಿರುವಂತಹ ಹಾಗೂ ಶ್ರೀಯುತ ನಿತೇಶ್ ವಿ ಪುಲಸ್ಕರ್, ಪ್ರಧಾನ ಕಾರ್ಯದರ್ಶಿಗಳು, ನಿವೇದಿತಾ ವಿದ್ಯಾಸಂಸ್ಥೆ ಕೊಪ್ಪಳ ಹಾಗೂ ಪ್ರಧಾನ ಕಾರ್ಯದರ್ಶಿಗಳು ಕೊಪ್ಪಳ ತಾಲೂಕು ಖಾಸಗಿ ಶಾಲೆಗಳ ಒಕ್ಕೂಟ ಕೊಪ್ಪಳ, ಇವರಿಗೂ ಕೂಡ ಈ ಒಂದು ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ವೃಂದದ ಪರವಾಗಿ ಮತ್ತು ಮುದ್ದು ವಿದ್ಯಾರ್ಥಿಗಳ ಪರವಾಗಿ ಹೃತ್ಪೂರ್ವಕವಾಗಿರುವಂತಹ ಒಂದು ಧನ್ಯವಾದನ ಸಲ್ಲಿಸ್ತಾ ಇದ್ದೇನೆ. ಒಟ್ಟಿನಲ್ಲಿ ಅವರಿವರನ್ನದೇ ಈ ಒಂದು ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದು ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಕಾರಣೀಭೂತರಾಗಿರುವಂತಹ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದ ಸಲ್ಲಿಸ್ತಾ ನನ್ನ ಒಂದು ವಂದನಾರ್ಪಣೆ ಕಾರ್ಯಕ್ರಮವನ್ನು ವಿದಾಯ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಕಾರ್ಯಕ್ರಮಕ್ಕೆ ಆಗಮಿಸಿ ಇನ್ನಷ್ಟು ಮೆರಗು ನೀಡಿದ ಗಣ್ಯಮಾನರಿಗೆ ಮಗದೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ವಂದನಾರ್ಪಣೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ಮಲ್ಲಪ್ಪ ಮಾಟ್ರಂಗಿ ಶಿಕ್ಷಕರಿಗೆ ತುಂಬ ಹೃದಯದ ಅಭಿವೃತ್ತಿರುವಂತಹ ಕಾರ್ಯಕ್ರಮ, ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ ಈಗ ವೇದಿಕೆ ಮೇಲೆ ಪ್ರಾರಂಭ ಆಗ್ತದೆ. ಈ ಒಂದು ನಿವೇದಿತಾ ವಿದ್ಯಾಸಂಸ್ಥೆಯ ಪುಟಾಣಿಗಳು ಫ್ಯಾಂಟಾಸ್ಟಿಕ್ ಆಗಿ ಹೆಜ್ಜೆ ಹಾಕಲಿಕ್ಕೆ ಬರ್ತಾ ಇದ್ದಾರೆ. ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಮ್ಮ ಒಂದು ವಿದ್ಯಾಸಂಸ್ಥೆಯ 6ನೇ ತರಗತಿಯ ವಿದ್ಯಾರ್ಥಿನಿಯರಾದ ಕೃಷ್ಣ ಹಾಗೂ ಅಂಜುಮ್ರವರು ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಅವರಿಗೆ ಜೋರಾದ ಚಪ್ಪಾಳೆಗಳ ಮೂಲಕ ಸ್ವಾಗತವನ್ನು ಮಾಡಬೇಕು. ಸ್ವಾಗತ. ಏನೋ ನೆಲಕ್ಕೆ ಮರ ಚಂದ, ಮರಕ್ಕೆ ಎಲೆ ಚಂದ,
ಭೂಮಿಗೆ ಚಂದ್ರ ಚಂದ, ಚಂದ್ರನಿಗೆ ಕೋಟಿ ನಕ್ಷತ್ರಗಳು ನಕ್ಷತ್ರಗಳಿಗೆ ನೋಡುವ ಕಣ್ಣುಗಳು ಚಂದ, ನನಗೆ ನಿಮ್ಮೆಲ್ಲರ ಆಶೀರ್ವಾದ ಚಂದ ಎಂದು ಹೇಳುತ್ತಾ ಚಳಿಗಾಲದಲ್ಲಿ ಐಸ್ ಕ್ರೀಮ್ ತಿಂದ್ರೆ ಹಳ್ಳಿ ಹಿಡಿತಾವ್ ಜುಮ್ಮು, ಚಳಿಗಾಲದಲ್ಲಿ ಐಸ್ ಕ್ರೀಮ್ ತಿಂದ್ರೆ ಹಳ್ಳಿ ಹಿಡಿತಾವ್ ಜುಮ್. ಈ ಕಾರ್ಯಕ್ರಮವನ್ನು ನಡೆಸಲು ಬಂದೀನಿ ನಾನು ನಿಮ್ಮ ಮನೆ ಮಗಳು ಅಂಜುಮ್. ಬೆಣ್ಣೆ ಕದಿಯುವನು ದ್ವಾಪರದ ಕೃಷ್ಣನಾದರೆ ಈಗ ನಿರೂಪಣೆ ಮಾಡಲು ಬಂದಿದ್ದೇನೆ. ನಾನು ನಿಮ್ಮ ಪ್ರೀತಿಯ ಮನೆ ಮಗ ಕಲಿಯುಗದ ಕೃಷ್ಣ. ಮಗು ಬೆಳೆಯಲು ತಂದೆ ತಾಯಿ ಬೇಕು, ಜನ ಬೆಳೆಯಲು ನಾಗರಿಕತೆ ಬೇಕು. ಈ ಕಾರ್ಯಕ್ರಮ ನಿರೂಪಣೆಯಾಗಲು ಆ ದೇವರ ಅನುಗ್ರಹ ಬೇಕು ಎಂದು ದೇವರನ್ನು ನೆನೆಸುತ್ತಾ ಈ ಕಾರ್ಯಕ್ರಮವನ್ನು ಶುರು ಮಾಡೋಣ. ಏನೋ ಕೃಷ್ಣ, ನಿನಗೆ ಮಳ್ಳೆ ಮಲ್ಲೇಶ್ವರ ದೇವಸ್ಥಾನ ಗೊತ್ತಾ? ಅದು ಇಲ್ಲೇ ನಮ್ಮ ಕೊಪ್ಪಳದ ಗದಗ ರಸ್ತೆ ಹತ್ತಿರ ಇದೆ ಅಲ್ಲ, ಹಾ ಅದೇ ದೇವಸ್ಥಾನ. ಹಾಗಾದರೆ ನಮ್ಮ ಶಾಲೆಯ 5ನೇ ತರಗತಿಯ ವಿದ್ಯಾರ್ಥಿಗಳು ಏಳು ಮಲೆ ಮೇಲೇರಿ ಕುಂತ ನಮ್ಮ ಮಹಾದೇವ ಎಂಬ ಹಾಡಿಗೆ ನೃತ್ಯ ಮಾಡಲು ಬರುತ್ತಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತಿಸೋಣ. ಮುಂದಿನ ತಯಾರಿ LKG ವಿದ್ಯಾರ್ಥಿಗಳು.